ಕಣ್ಣಿದೆ ನಿನಗೆ? ಕ್ಯಾನ ಇದೆಯಾ? ನಿಂತಿರ ಕಾರ್ ಬಂದು ಡಿಕ್ಕಿ ಹೊಡಿತಿಯಲ್ಲ, ಬುದ್ಧಿ ಇದೆಯಾ? ಅರೆ ನಿಮಗ್ ಕಣ್ಣಿದ್ಯಾ? ದಾನ ಇದ್ಯಾ? ಸಿಗ್ನಲ್ ಕೊಡದೆ ಬೇಕಾಗಿದ್ರಲ್ರಿ, ನಿಮಗ್ ಬುದ್ಧಿ ಇಲ್ವಾ? ತಗೊಳಪ್ಪ, ನಾನ್ ಸಿಗ್ನಲ್ ಕೊಡ್ಲಿಲ್ವಾ? ಐ ಆಮ್ ಎ ಚೀಫ್ ಮೆಕ್ಯಾನಿಕ್, ಎಕ್ಸ್ಪರ್ಟ್ ಮೆಕ್ಯಾನಿಕ್. ನಾನ್ ಯಾವತ್ತಾದ್ರೂ ಇಂಥ ತಪ್ಪು ಮಾಡ್ತೀನ? ಅರೆ ಅಯ್ಯೋಯ್ಯೋ, ಏನ್ರೇ ಕನ್ಯಾಮಣಿಗಳ, ಈಗ ನನ್ ಗಾಡಿ ರಿಪೇರ್ ಮಾಡಿ ಟ್ರಯಲ್ ನೋಡಕ್ ತಂದಿದ್ದೀನಿ. ಆಗ್ಲೇ ನನ್ ಗಾಡಿ ಡ್ಯಾಶ್ ಹೊಡೆದು ಲೈಟ್ ಹೊಡೆದು ಸಿಗ್ನಲ್ ಬೇರೆ ಕೊಡ್ಲಿ ಅಂತ ಸುಳ್ಳು ಹೇಳ್ತೀರಾ? ಈ ಮನ್ ಏನ್ ಮಾಡ್ಬೇಕು ನಾನು? ಏನ್ ಮಾಡ್ತೀನ? ಹೆಂಗಸ್ರ ನೀವು ಮಜಾರಿಗಳ? ನನ್ ಕಾರ್ ಡ್ಯಾಶ್ ಹೊಡೆದಿದ್ದು ಅಲ್ದೆ ಹಾರ್ನ್ ಹೊಡೆದು ಗಲಾಟೆ ಮಾಡ್ತೀರಾ? ತಗೊಳಪ್ಪ, ನಾನೇ ನಿಮ್ ಡ್ರೈವರ್. ನಿಲ್ಸು ಅಂದಾಗ ನಿಲ್ಸಕ್ಕೆ, ಹೋಗು ಅಂದಾಗ ಹೋಗಕ್ಕೆ. ಹೋಗಲೇ ಸ್ವಲ್ಪ. ಏನ್ರೆ ಒಂಟಿ ಹುಡುಗ ಸಿಕ್ತಂತ ಗಲಾಟೆ ಮಾಡ್ತೀರಾ? ನಾನ್ ಗಂಡ್ಸು ಕಂಡ್ರೆ ನಿಮ್ಮಂತ 100 ಜನ ಹುಡುಗಿ ನನ್ ಮೈ ಮೇಲೆ ಬಿದ್ರು ಐ ಡೋಂಟ್ ಕೇರ್. ನೀವು ಕೇರ್ ಮಾಡಿದ್ರೇನು ಬಿಟ್ರೇನು? ನನ್ನ ಕಾರ್ ದಾರಿ ಬಿಡಿ. ತಗೊಳಪ್ಪ, ನಾನೇನ್ ಬುಲ್ಡೋಸರ್ ಡ್ರೈವ್ ಮಾಡ್ತಿದ್ದೀನಿ. ಎಷ್ಟು ಸಲ ಸೈಡ್ ಕೊಟ್ಟೆ. ನಿಮ್ ಪಾರ್ಕ್ ನೀವ್ ಹೋಗಕ್ಕೆ ನಿಮಗೇನ್ರೆ ರೋಗ? ಹೇಗ್ರಿ ಹೋಗೋದು? ಸ್ವಲ್ಪ ಕಣ್ಬಿಟ್ಟು ನೋಡ್ರಿ. ನನ್ನಲ್ಲ, ಕಾರ್ನ. ಕಾರ್ನ? ಇದೇ ನಿನ್ ಗತಿ. ಹಿಂದ್ಗಡೆಯಿಂದ ಬಂದು ಹೊಡೆದ್ರೆ ಹೀಗೆ ಆಗೋದು. ಅಯ್ಯ, ಡ್ರೈವ್ ಮಾಡ್ತಂತ ಮಗ ನೋಡು. ಹಾಗೆ ಆಗಡೆ ಮಳೆ ಎಷ್ಟು ಜೋರಾಗಿ ಬರ್ತಿದೆ ನೋಡು. ನಂಗೆ ಗೊತ್ತಿತ್ತು ಈ ತರ ಆಗುತ್ತೆ ಅಂತ. ನಮ್ ಮದ್ವೆ ಹೇಳಿದೆ, ಕೇಳಿದ್ರೆ ನನ್ ಮಾತನ್ನ? ಅದೇ, ಆಕಾಶ ತುಂಬಾ ಕರಿ ಮೋಡ ತುಂಬಿದೆ, ಇವತ್ತು ಸಿನಿಮಾಗ್ ಹೋಗೋದ್ ಬೇಡ ಅಂತ ಹೇಳಿದೆ. ನನ್ ಮಾತು ಕೇಳಿದ್ಲ ಹೇಳು? ಪ್ರಳಯನ ಆಗ್ತಿದೆ, ನಾ ಖನಿ ಮಳೆ ಬಿದ್ರೆ ಯಾಕೆ ಹೀಗಾಡ್ತಿದ್ದೀರಾ? ಮೊದ್ಲೇ ನಂಗೆ ಸೈನಸ್ ಟ್ರಬಲ್, ಈಗ ಏನ್ ಮಾಡೋದು? ಓಕೆ ಹೋಗ್ಲಿ ಬನ್ನಿ. ಅಜ್ಜಿ ಹೋಗ್ಬೇಕು. ಮದ್ದು ಕೂರ್ಸಮ್ಮ ನೀನು ಸೈನಸ್ ಟ್ರಬಲ್ನ. ಸಿನಿಮಾ ತುಂಬಾ ಬೋರು ಕಣೆ. ಹೌದು ಕಣೆ, ಆದ್ರೆ ಒಂದ್ ಸೀನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಂಡ್ ಅಂತ ಬಂತಲ್ಲ ಅದ? ಅದಲ್ವೇ, ಬ್ರೇಕ್ ಫೇಲ್ಯೂರ್ ಆಗಿ ಹೀರೋಯಿನ್ ಕಾರ್ ಫಾಸ್ಟ್ ಆಗಿ ಹೋಗಿ ಒಂದ್ ಬಸ್ ಡ್ಯಾಶ್ ಹೊಡಿಯುತ್ತಲ್ಲ, ಆಹಾ ಎಷ್ಟು ರಿಯಲಿಸ್ಟಿಕ್ ಆಗಿತ್ತಂದ್ರೆ. ಹೌದೌದು. ಅಯ್ಯೋ ಅಯ್ಯೋ, ಯಾಕೆ ಏನೈತೆ? ಆ ಸಿನಿಮಾದಲ್ಲಿ ಆಯ್ತಲ್ಲ ಅದೇ ಗತಿ. ಬ್ರೇಕ್ ಫೇಲ್ಯೂರ್ ಆಗಿದೆ ಕಣೆ. ರಾಧಾ, ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳೆ. ಡೌನ್ ಕಣೆ, ನಾನು ಏನ್ ಮಾಡ್ಲಿ ಹೇಳು? ರಾಧಾ, ಬಸ್ ಬರ್ತಾ ಇದೆ, ಲೆಫ್ಟ್ ತಗೊಳ್ಳೆ. ನೋಡಿ, ಕಾರ್ ಬರ್ತಾ ಇದೆ, ರೈಟ್ ಟರ್ನ್ ಮಾಡಿ. ರಾಧಾ, ಒಂದ್ ಕೆಲಸ ಮಾಡಿ, ಇಲ್ಲೇ ಪಕ್ಕದಲ್ಲಿ ಬ್ರಹ್ಮಚಾರಿ ಮೋಟರ್ ಗ್ಯಾರೇಜ್ ಇದೆ, ಅಲ್ಲೇ ರಿಪೇರಿ ಮಾಡ್ಕೊಂಡು ಹೋಗೋಣ ಕಣೆ. ನಿಂತಿರ ಬಸ್ ಬಂದು ಡ್ಯಾಶ್ ಹೊಡಿತಿರಲ್ಲ? ಓಹೋ, ನೀವೇನಾ ಭೂಲೋಕ ರಂಭೆರು? ಏನಮ್ಮ ಅಪೂರ್ವ ಚಿಂತಾಮಣಿ, ಹಗಲೊತ್ತಲ್ಲ ಬಂದು ನನಗೆ ಡ್ಯಾಶ್ ಹೊಡಿತ್ಯಾ, ರಾತ್ರಿ ಹೊತ್ತಲ್ಲ ಬಂದು ನನಗೆ ಡ್ಯಾಶ್ ಹೊಡಿತ್ಯಾ. ಡಿಕ್ಕಿ ಹೊಡೆಯಲು ಡಿಪ್ಲೊಮಾ ತಗೋಬೇಕು ಅಂತಿದ್ಯಾ ನೀನು? ಅಯ್ಯೋ, ಬ್ರೇಕ್ ಫೇಲ್ಯೂರ್ ಆಗಿದೆ, ನಾನೇನ್ ಮಾಡ್ಲಿ? ನೀ ಮಿಸ್ಟರ್, ಇಲ್ಲಿ ಬ್ರಹ್ಮಚಾರಿ ಮೋಟರ್ ಗ್ಯಾರೇಜ್ ಎಲ್ಲಿದೆ? ನಾನೇ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂತ ಕಣೆ. ನಾನ್ ಬ್ರಹ್ಮಚಾರಿ ಅಲ್ಲ, ಬ್ರಹ್ಮಚಾರಿ ಗ್ಯಾರೇಜ್ ಚೀಫ್ ಮೆಕ್ಯಾನಿಕ್. ಮಿಸ್ಟರ್ ಬ್ರಹ್ಮಚಾರಿ ಮೆಕ್ಯಾನಿಕ್, ನಮ್ ಕಾರಿನ ಬ್ರೇಕ್ ಕೆಟ್ಟ ಹೋಗಿದೆ, ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀರಾ? ಇಂಪಾಸಿಬಲ್. ನೀವು ಬಂದು ನನ್ನ ಬಸ್ಗೆ ಡ್ಯಾಶ್ ಹೊಡೆದು ನನ್ನ ನಿದ್ದೆ ಹಾಳು ಮಾಡಿದ್ದು ಅಲ್ದೆ ಅವೆಲ್ಲ ಹೊತ್ನಲ್ಲಿ ಓವರ್ ಟೈಮ್ ಮಾಡುವಂತೀರಾ? ಇಲ್ಲಿ ದೇರ್ ಇಸ್ ನೋ ಡೇ ಅಂಡ್ ನೈಟ್ ಸರ್ವಿಸ್. ದಿಸ್ ಇಸ್ ಮೈ ಸ್ಲೀಪಿಂಗ್ ಟೈಮ್. ಡು ನಾಟ್ ಡಿಸ್ಟರ್ಬ್. ಗುಡ್ ನೈಟ್. ನೋಡಿ, ಅಯ್ಯೋ, ಈಗ ಏನ್ರೆ ಮಾಡೋದು? ಏನ್ ಮಾಡೋದು ಅಂದ್ರೆ ಕೆಲ್ಸ ಆಗ್ಬೇಕಾದ್ರೆ ಕೈ ಕಾಲ್ ಕಟ್ಬೇಕು. ಮಮತಾ, ಬನ್ನಿ ಸರ್, ಪ್ಲೀಸ್ ಹೆಲ್ಪ್ ದಿಸ್ ಪೂರ್ ಗರ್ಲ್ಸ್. ನೀವೇನಾದ್ರೂ ನಮ್ ಕೈ ಬಿಟ್ರೆ ನಾವೆಲ್ಲ ನಿಮ್ ಬಸ್ಸಲ್ಲೇ ಶಿವರಾತ್ರಿ ಮಾಡ್ಬೇಕು, ಅಲ್ವೇನೆ ಮಮತಾ? ಅದು ಅವ್ರ ಬಾಯಿಂದ ಹೇಳಿ. ಹೇಳಿರೋದ ಆಗಲ್ಲ. ಹಾಗಾದ್ರೆ ನಾ ಬರಲ್ಲ. ಅಯ್ಯೋ, ಬೇಡ ಅದ.
ಪ್ಲೀಸ್ ಸರ್, ದಯವಿಟ್ಟು ಬನ್ನಿ. ಆಹಾ, ಓಹೋ, ಈಗ ಹೋಗ್ತೆ, ಖಂಡಿತ ಬರ್ತೀನಿ. ನಡೀರಿ ನಡೀರಿ. ನೀನು ಬೇಗ ಬೇಗ ನಡೀರಿ, ಮಳೆಲ್ ನೆನೆತಿದ್ದೀವಿ ನಾವು. ನೋಡಿ, ಅದೇ ಗ್ಯಾರೇಜು, ತಳ್ಕೊಂಬನ್ನಿ ಕಾರ್ನ. ತಳ್ಳದ ನನ್ ಕೈಲಾಗಲ್ಲಪ್ಪ. ತಳ್ಳಕ್ಕಾಗಲ್ಲ, ನಿಮ್ಮ ಹಣೆ ಬರ. ಇಲ್ಲೇ ಬಿಟ್ಟು ಸಾಯ್ರಿ, ನಾನು ಹೋಗ್ತೀನಿ. ನಡೀರಿ ಎಲ್ಲರೂ, ನಡೀರಿ, ಕಾರ್ನಲ್ಲಿ ನಡಿ. ನನ್ ಕೈಲ್ ತಳ್ಳಕ್ಕಾಗಲ್ಲ, ಹೋಗಿ. ಬನ್ನಿ ಬನ್ನಿ, ಬೇಗ ತಳ್ಳಿ. ನೋಡಿ, ಹಿಂಗೆ ತಳ್ಳಿ. ಬೇಗ. ಆಹಾ, ಆಯ್ತಾ ಪೈತಾ, ತಳ್ಳ ಬೇಗ. ಆಯ್ತಾ ಪೈತಾ, ಆಯ್ತಾ ಪೈತಾ. ಜೋರ ತಳ್ಳ್ರೆ, ಮಳೆ ಬರ್ತಾ ಇದೆ. ಇಲ್ಕೊಳ್ರೆ, ಬೇಕಿಲ್ಲ. ಮಳೆ ನಿಂದು ಚಳಿ ಆಗೋಯ್ತು. ಏನ್ ಮಾಡ್ಬೇಕೀಗ? ರಿಪೇರಿ. ಓಹೋ, ರಿಪೇರಿನಾ? ಒಂದ್ ನಿಮಿಷ. ಕೊಬ್ಬು ಅಂದ್ರೆ ಮೇಡಮ್, ಸ್ವಲ್ಪ ಸ್ಪ್ಯಾನರ್ ಕೊಡ್ತೀರಾ? ನಿಮ್ ಸ್ಪ್ಯಾನರ್ ಎಲ್ಲಿದೆ ಅಂತ ನಂಗೇನ್ರಿ ಗೊತ್ತು? ಈ ಕಡೆ ಜೋಬಿಲಿದೆ, ಬಂದು ಎತ್ಕೊಡ್ರಿ. ಮಿಸ್ಟರ್, ನಾನ್ ತಗೊಡ್ಲಾ? ಅವ್ರೇ ಎತ್ಕೊಡ್ಬೇಕು. ರಾಧಾ, ಬೇಗ ತಗೊಡೆ, ಹಾಸ್ಟೆಲ್ಗೆ ಬೇಗ ಹೋಗ್ಬೋದು ಕಣೆ. ಇದೊಳ್ಳೆ ಕರ್ಮ. ಥ್ಯಾಂಕ್ ಯು. ಅಲ್ಲೇ ಇಟ್ಬಿಡಿ. ಮೇಡಮ್, ಸ್ವಲ್ಪ ಮುಖ ಒರೆಸ್ತೀರಾ? ಹೇಳಿದ್ ಕೇಳಿಸ್ಲಿಲ್ವಾ? ಮುಖ ಒರೆಸಿದ್ರೆ ಬ್ರೇಕು, ಇಲ್ಲ ಅಂದ್ರೆ ಸ್ಟ್ರೈಕು. ಹೋಗಿ. ಏನ್ರಿ ಇದು? ಮೆತ್ತಗೊರ್ಸಿ, ಚೆನ್ನಾಗಿ ಒರೆಸಿ. ಈ ಕಡೆ. ವೆರಿ ಗುಡ್, ಥ್ಯಾಂಕ್ ಯು. ಈಗ ಕೆಲಸ ಮಾಡ್ತೀನಿ. ಬೇಕಾಗಿ ಲೇಟ್ ಮಾಡ್ತಿದ್ದ ನೀನು. ಬ್ರೇಕ್ ತಾನೇ ರಿಪೇರಿ ಮಾಡಿ ಹೇಳಿದ್ದು? ಏನಂದ್ರಿ? ಬ್ರೇಕ್ ನೇ ಸರಿ ಮಾಡಿದೀನಿ. ರಿಪೇರಿ ಚಾರ್ಜ್ 50 ರೂಪಾಯಿ. ಇಷ್ಟು ಚಿಕ್ಕ ರಿಪೇರಿಗೆ 50 ರೂಪಾಯಾ? ರಿಪೇರಿ ಏನೋ ಚಿಕ್ಕದೆ, ಆದ್ರೆ ಅದನ್ನ ಮಾಡಿದ ದೊಡ್ಡ ಮನುಷ್ಯ. 100 ರೂಪಾಯಿ ಕೊಡ್ತೀರಾ ಇಲ್ವಾ? ಅಯ್ಯೋ, ಈಗ ತಾನೇ 50 ರೂಪಾಯಿ ಅಂದ್ರೆ ಆಗ್ಲೇ 100 ಆಗೋಯ್ತಾ? ಲೇಟ್ ಆದಷ್ಟು ರೇಟ್ ಜಾಸ್ತಿ. 150 ರೂಪಾಯಿ ಕೊಡ್ತೀರಾ ಇಲ್ವಾ? ಬ್ರೇಕ್ ಕಿತ್ತಾಕ್ಬಿಡ್ಲಾ? ಅಯ್ಯೋ, ಕೊಡ್ತೀವಿ. ದಯವಿಟ್ಟು ಇನ್ನು ಏರಿಸ್ಬೇಡಿ. ಅಮ್ಮ, ಬೇಗ ಕೊಡೆ. ಅಯ್ಯೋ, ಮಮತಾ, ಕೀ ಎಲ್ಲಿ? ನನ್ನ ಹತ್ರ ಇಲ್ವೇ? ಬಸ್ಸು ಕೀ ಎಲ್ಲೇ? ನನ್ನ ಹತ್ರ ಎಲ್ಲೇ ಇದೆ. ಎಲ್ಲಿ? ಇಲ್ಲಿ. ಏಯ್, ಕೀ ಕೊಡು. ಕೋಡು. ಇಷ್ಟೊತ್ತರ್ಗು ಸಾರ್ ರಿಪೇರಿ ಮಾಡಿ ಅಂತ ನಾನು ಬೇಡ್ಕೊತಿದ್ದೆ. ಕೆಲಸ ಆದ ತಕ್ಷಣ ಕೋಡು. ಮರ್ಯಾದೆಗೆ ಮಾಡಿದ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಏನ್ ಹೇಳೋದು? ಎಣಿಸ್ಲಿಲ್ವಾ? ಎಲ್ಲ ಚಿನಿಮಿಣಿ ಚಿಂತಾಮಣಿ. ದುಡ್ಡೇನ್ ಸುಮ್ನೆ ಎಣಿಸ್ತೀಯಾ? ಮಧ್ಯರಾತ್ರಿ ಎದ್ ಮಾಡ್ಲಿಲ್ವಾ ರಿಪೇರಿನ? ಆ ಕಾಲದಲ್ಲಿ ಅಯ್ಯೋ ಅಂದಾಗ ಆಯಾಸ ಆಗಿದ್ರು ಆಗಲ್ಲ ಅಂದೆ ಅಬಲಿ ಇರುವಂತ ಕರುಣೆ ತೋರ್ಸ್ಲಿಲ್ವಾ? ಕೀ ಬೇಕಾದ್ರೆ ಥ್ಯಾಂಕ್ಸ್ ಹೇಳು, ಇಲ್ಲ ಅಂದ್ರೆ ನಿಮ್ಗೆಲ್ಲ ಇಲ್ಲೇ ಶಿವರಾತ್ರಿ. ಹಾಗೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ. ಒಬ್ಬೊಬ್ರು ಕೈ ಕೊಟ್ಟು ಥ್ಯಾಂಕ್ ಯು ಮಿಸ್ಟರ್ ಅಂತ ಹೇಳ್ಬೇಕು. ನೆಕ್ಸ್ಟ್. ಅವ್ರೆಲ್ಲ ಹೇಳಿಲ್ವಾ? ಇನ್ನೇನು? ಮರ್ಯಾದೆಗೆ ಥ್ಯಾಂಕ್ಸ್ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಬ್ರೇಕ್ ಕಿತ್ತಾಕ್ಬಿಡ್ತೀನಿ. ರಾಧಾ, ಆಫ್ಟರ್ ಆಲ್ ಥ್ಯಾಂಕ್ಸ್ ಅಂತ ಬೇಗ ಹೇಳಕ್ಕಾಗಲ್ವಾ ಪ್ಲೀಸ್? ಥ್ಯಾಂಕ್ಸ್. You are always welcome. Take your keys. Open my heart. ಅಯ್ಯೋ, ಬಂದ್ರೆ ಒಳ್ಳೆ ರಸಿಕ ಕಣೆ. ಏ ಮಿಸ್ಟರ್, ಥ್ಯಾಂಕ್ಸ್ ಹೇಳ್ಬಿಟ್ಟೆ ಅಂತ ಹಿಗ್ಬೇಡ. ಕಾರ್ಯವಾಸಿ ಕತ್ತೆ ಕಲ್ಕಟ್ಟು ಅಂತ ಗಾದೆ. ಎಲ್ಲ ಇಬೇಡ. ಥ್ಯಾಂಕ್ಸ್ ಅಂತೆ. ಪುಣ್ಯಾತ್ಮ ರಿಪೇರಿ ಮಾಡ್ಕೊಟ್ನಲ್ಲ. ಏನಂತ ನೀನು? ಕಾರ್ಯವಾಸಿ ಕತ್ತೆನಾ? ಹತ್ರ ಬಂದ್ ಮರ್ಯಾದೆ ಕತ್ತೆ ಕೈ ಮುಗಿ. ಆಗ ಬಿಡ್ತೀನಿ ಹಗ್ಗನ. ತೃಪ್ತಿ ಆಯ್ತಾ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಬೆಳಿಗ್ಗೆ ಯಾರ ಮುಖ ನೋಡಿದ್ದೋ ಏನೋ. ಅಯ್ಯೋ, ತುಂಬಾ ನೆನ್ಬಿಟ್ಟಿಯಲ್ಲೇ. ಗ್ರಹಚಾರ ಕಣೆ.
ಒಳ್ಳೆ ಹಠಮಾರಿ ಕಡೆ ಇವನು. ಹಠಮಾರಿ ಅಲ್ಲ, ಕೊಪ್ಪು. ಹಲೋ, ಮತ್ತೆ ಕಾರ್ ಕೆಟ್ರೆ ಇಲ್ಲಿಗೆ ಬನ್ನಿ. ಮೈ ಫೋನ್ ನಂಬರ್ 320876. ಬಾಯ್, ಸಿ ಯು ಅಗೇನ್. ರಾಧಾ, ರಾಧಾ, ಮೈ ಡಿಯರ್ ರಾಧಾ. ಕಂಡು ಸುರಿವ ಮಳೆಯ ಕೊರೆವ ಚಳಿಯ ರಾತ್ರಿಯಲ್ಲಿ ಹೆಣ್ಣೊಂದನು. ಅಯ್ಯೋ ಕೆಣಕಿ ಕೆಣಕಿ ನಾನು ಸೋತೆನು. ರಾಧಾ ಗುರು, ರಾಧಾ. ಬುದ್ಧಿ ನಿನಗೆ? ಮಧ್ಯರಾತ್ರಿ ಯಾಕೆ ವಿಷಲ್ ಹೊಡಿತ್ಯಾ? ವಿಷಲ್ ಎಲ್ಲ ಗುರು. ರಾಧಾ. ರಾಧಾ ಎಲ್ಲೋ? ರಾಧಾ ಎಲ್ಲೋ? ಇಲ್ಲಿಲ್ಲ ರಾಧಾ. ಮತ್ತೆ ಎಲ್ಲೋ? ನನಗೇನ್ ಗೊತ್ತು, ನೀನೇ ಕನಸ್ತಿದ್ದೆ ರಾಧಾ ರಾಧಾ ಅಂತ. ಕನಸ ಗುರು? ಹೌದು ಪಿಲ್ಟು, ಹೌದು. ನನ್ ಜೀವನನೇ ಒಂದ್ ಕನಸಾಗ್ಬಿಟ್ಟಿದೆ. ನಾನ್ ಏನ್ ಮಾಡ್ಲಿ, ಹ್ಯಾಗ್ ಮೀಟ್ ಮಾಡ್ಲಿ? ನಾನ್ ಸ್ನೋ ಕ್ರೀಮ್ ಆಗಿದ್ದಿದ್ರೆ ಅವಳ ಕೆನ್ನೆನಾದ್ರೂ ಸೋರ್ಬಹುದಾಗಿತ್ತು. ನಾನ್ ಮೈಸೂರ್ ಸ್ಯಾಂಡಲ್ ಸೋಪ್ ಆಗಿದ್ದಿದ್ರೆ ಅವಳ ಮೃದುವಾದ ಮೈಯಾದ್ರೂ ಮುಟ್ಬಹುದಾಗಿತ್ತು. ನಾನ್ ರೇಷ್ಮೆ ಸೀರೆನಾದ್ರೂ ಆಗಿದ್ದಿದ್ರೆ ಅವಳ ಮೈ ತುಂಬಾ ಸುತ್ಕೋಬಹುದಾಗಿತ್ತು. ಶಟಪ್. ನನ್ ದುರದೃಷ್ಟ, ಕಾರ್ ಮೆಕ್ಯಾನಿಕ್ ಆಗ್ಬಿಟ್ಟೆ. ಒಂದ್ಸಲ ಕಾರ್ ರಿಪೇರಿ ಮಾಡಿದ್ರೆ 6 ತಿಂಗಳಾದ್ರೂ ರಿಪೇರಿಗೆ ಬರಲ್ಲ. ಮತ್ತೆ ಅವಳ ಕಾರ್ ಯಾವಾಗ ರಿಪೇರಿಗೆ ಬರೋದು? ನಾನ್ ಯಾವಾಗ ಅವಳನ್ನ ನೋಡೋದು? ಅಷ್ಟೇ ತಾನೆ ಗುರು. ಏನ್ ಯೋಚನೆ ಮಾಡೋಣ, ಪ್ರತಿನಿತ್ಯ ಬೆಳಿಗ್ಗೆ 9:15 ಗಂಟೆ ಆದ ತಕ್ಷಣ ಅವಳು ನಿಂಗೆ ಟ್ರೈನ್ ಟ್ರೈನ್ ಅಂತ ಫೋನ್ ಮಾಡಿ ಕರೆ ಮಾಡ್ತೀನಿ ಗುರು. ಅದ ಹೇಗೋ? ಅವಳ ಕಾರ್ ನಂಬರ್ ಕೊಡುಗ್ರು ಸಾಕು, ಜಸ್ಟ್ ಕಾರ್ ನಂಬರ್. ಪಿಲ್ಟು, ಅದೇನ್ ತಲೆನೋ? ರಾಧಾ, ರಾಧಾ ನೀನ ಹೋಗ್ ಬಿತ್ಕೋ. ಹಲೋ. ಹಾ ಆಯ್ತಾಯ್ತು, ಆಮೇಲೆ ಹೇಳ್ತೀನಿ. ಬನ್ನಿ ಸರ್. ನೆಕ್ಲೆಸ್ ಎಲ್ಲ ರೆಡಿ ಆಯ್ತೇನ್ರಿ? ಆಗಿದೆ ಸರ್. ತೋರ್ಸಿ. ಸರಿ, ತೋರಿಸ್ತೆ. ನಿಮ್ ಮತ್ತೆ ಅವ್ರು ಹೇಳಿದ ಮಾಡ್ಲ್ ಇದು. ಇದು ನಿಮ್ ಸೆಲೆಕ್ಷನ್. ಹೌದಾ? ಹೌದು. ಪರವಾಗಿಲ್ಲ ರೀ, ಚೆನ್ನಾಗ್ ಮಾಡಿದ್ರಾ? ಇದು ನಿಮ್ಮ ಅವ್ರು ಹೇಳಿದ್ದು. ವೆರಿ ಗುಡ್. ಎಷ್ಟಾಯ್ತು? 22,600 ರೂಪಾಯಿ. 10, 20. ತಗೊಳ್ಳಿ ಚಾರ್, ಬರ್ತೀನಿ. ಥ್ಯಾಂಕ್ ಯು. ಬಂ 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 ಬಂ. ಆಯ್ತು. ಟೋಕನ್ ನಂಬರ್ 86. ನಾನೇ ಸರ್, ನಂಬರ್ 86 ನಾನೇ. ತಗೊಳ್ಳಿ. ಬಂ 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 35. ಬಂ 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 bum 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 bum. ಅತ್ತೆ ಅತ್ತೆ ಬಟ್ಟೆಲ್ಲ ಹೇಗೋಗಿದೆ. ಏನಾಯ್ತು ಗಾಯ? ಯಾರು ಮಾಡಿದ್ರು? ಬಚ್ಚಿರ್ಬಾರ್ದತ್ತೆ, ನಾನು ಖಂಡಿತ ಬಚ್ಚಿರ್ಬಾರ್ದು. ಏನಾಯ್ತು ಹೇಳಪ್ಪ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅದೆಲ್ಲಿದೆ? ಏನ್ ಹುಡುಕ್ತಾ ಇದ್ಯಾ? ಅದೆಲ್ಲದು ತಗೊಳತ್ತೆ, ಹೊಡಿ. ಅಯ್ಯೋ, ಮೊದ್ಲು ಹೇಳು, ಆಮೇಲೆ ಹೊಡಿತೀನಿ. ಇಲ್ಲತ್ತೆ, ಇದರಿಂದ ಹೊಡಿತಿದ್ರೆ ಬುದ್ಧಿನೂ ಬರಲ್ಲ, ಹೇಳಕ್ಕೂ ಆಗಲ್ಲ. ಇದರಿಂದ ಎರಡು ಬಿದ್ದರೆ ಈ ಬಂತಲಕ್ ಬುದ್ಧಿ ಬರೋದು. ಹೊಡಿ ಹೊಡಿ. ಹೇಳ್ತೀನಿ ಮುಂದೆ ಹೇಳ್ತೀನಿ. ಬೆಳ್ಳಿ ಅಂಗಡಿಯಿಂದ ನಾನು ಆಚೆಗೆ ಬಂದ 4 ಜನ ರೌಡಿಗಳು ನನ್ ನೋಡಿದ್ರ. ನಾನೊಬ್ಬ, ಅವ್ರು 4 ಜನ ನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ರು ಅಷ್ಟೇ. ಇಲ್ಲೋಡು, 1 ಸರ ಕಿತ್ಕೊಂಡ್ಬಿಟ್ರು. ಇವೆರಡು ಸರನು ಉಳಿಸ್ಕೊಂಡು ನಾನು ಬಚಾವ್ ಆಗ್ಬಾರಷ್ಟೊತ್ತೆ ಬೇವಸಿ ತರ ಆಗ್ಬಿಟ್ಟು. ಅಯ್ಯೋ ನನ್ ಗಂಡ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ನೀನಾಗ ಹೊತ್ಕೆ ಇಷ್ಟಾರು ತಗೊಂಡ್ಬಂದಿದ್ಯಾ. ಅದೇ ಮುಂಡೆದಾಗಿದ್ರೆ? ಅಟ್ಟ, ಆ ಮುಂಡೆದ ಅಂದ್ರೆ ಯಾರು? ಇನ್ಯಾರು? ಇದಾನಲ್ಲ ಅವ್ರ ತಂಗಿ ಮಗ ಮಹೇಶ. ಏನಾಯ್ತು? ಏನಾಯ್ತು ಮಗಳ? ಬಾಬಾ, ನಿನ್ ಕಾಲಲ್ಲೇ ಇಲ್ಲ ಇದೆಯಲ್ಲ. ಬರೀ ಒಂದೇ ಕಾಲಿದೆ, ಇನ್ನೊಂದ್ ಕಾಲಲ್ಲೇ. ಮುಟ್ಟಾಳ, ಇಲ್ಲಿದೆಯಲ್ವ? ಅಯ್ಯಪ್ಪ, ಇದೇನ್ ಬಾಬಾ ಬರೀ ಕಾಲ? ಎಕ್ಕಡ ಎಲ್ಲೇ?
ಅಲ್ಲೇ ಇದೆಯಲ್ಲ. ಎಲ್ಲಿ ಮಾವ? ಅಲ್ಲಿದೆ. ಅಯ್ಯಯ್ಯೋ ಕಾಯ್ವಾಗ. ಅಯ್ಯೋ ಹಿಡ್ಕ. ಅಯ್ಯ ನೀನ್ ಅಲ್ಲಿಡ. ಹಿಡ್ಕ. ಒಳ್ಳೆ ಬರ್ತನ್ ಸವಾಸ ಆಯ್ತಲ್ಲ. ಏನೀಗ? ಓಡಿ. ಅಯ್ಯ ನಿಂದೊಳ್ಳೆ ಪ್ರಾರಬ್ಧ ಆಯ್ತಲ್ಲ. ನಿನ್ ಎಕ್ಕರಲ್ಲಿ ನೋಡಿ ತನಕ ಹೇಳಕ್ಕಾಗಲ್ಲ. ಓಡಿ ತಡಿ ಓಡಿ ತಡಿ. ಓಡಿ. ಮಾವ ಮಾವ ಈಗ್ಲಾದ್ರೂ ಬೊಗಳು. ಬ್ಯಾಂಕ್ ಹೋದ್ನ, ಚೆಕ್ ಕಟ್ಟದ್ನ, ಟೋಕನ್ ನಂಬರ್ 86 ಅಂತ ಕೂಗಿದ್ರ, 9,000 ರೂಪಾಯಿ ಹಣ ಕೊಟ್ರ, ಅದನ್ 3,000 ಅಂತ 3 ಭಾಗ ಮಾಡಿ ಪಂಚೆ ಎತ್ತದ್ನ. ಪಂಚೆ ಎತ್ತಿದ್ಯೋ ಸೀರೆ ಎತ್ತಿದ್ಯೋ ಅದೇನ್ ಬೊಗಳ? ಸತ್ವಾಗ್ಲೂ ಹೇಳ್ತೀನಿ ಮಾವ, 3,000 ಈ ಜೇಬ್ನಲ್ಲಿ ಇಟ್ಕೊಂಡ, 3,000 ಈ ಜೇಬ್ನಲ್ಲಿ ಇಟ್ಕೊಂಡ, ಇನ್ 3,000 ಭದ್ರವಾಗಿ ಈ ಜೇಬ್ನಲ್ಲಿ ಇಟ್ಕೊಂಡ. ಜೇಬ ಅದ್ನ ಏಟಾಡ್ತಿದ್ಯಲ್ಲೋ? ಆವಾಗ ಸರಿಯಾಗಿತ್ತು ಮಾವ. ಜಾಬ್ನಲ್ಲಿ ದುಡ್ಡು ಇಟ್ಕೊಂಡು ಬಸ್ ಹತ್ತದ್ನ, ಬಸ್ ನಲ್ಲಿ ಓವರ್ಲೋಡ್ ಫುಲ್ ರಶ್ ಗಜಿಬಿಜೆ. ಆಮೇಲೆ ಆಮೇಲೆ ಆಮೇಲೇನೋ ನಿನ್ ಪಿಂಡ? ಪಿಂಡ ಅಲ್ಲ ಮಾವ, ಪಿಕ್ ಪ್ಯಾಕೆಟ್. ಮಾವ 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 9,000 ಕಳೆದು ಬಿಟ್ಯಾ? ಇಲ್ಲ ಮಾವ ಇಲ್ಲ, ಪಂಚೆ ಒಳಗಿರೋದು ಹಾಗೆ ಇದೆ. ಕೊಂಡ್ರು ಚಡ್ಡಿ ಜೋಬಕ್ ಕೈ ಹಾಕ್ಲಿಲ್ಲ, ಮ್ಯಾಲಿನ ಜೋಬಕ್ ಕತ್ರಿ ಹಾಕ್ಬಿಟ್ರು. ಉಳಿದಿದ್ದಿಲ್ಲೋ? ಉಳಿದಿದ್ದಿಲ್ಲಿದೆ ಮಾವ. ಇಲ್ಲಿ 3,000 ಇದೆಯಾ? 3,000. ಆಮೇಲೆ ಇಲ್ಲಿ 3,000 ಇದೆ. 3,000 ಅನ್ಯಾಯವಾಗಿ 3,000 ಹೋಗ್ಬಿಡ್ತಲ್ಲ ಮಾವ. ಹಾಳಾಗೋಗ್ಲಿ ಬಿಡು. ಆ ಮುಂಡೇದಾಗಿದ್ದಿದ್ರೆ. ಆ ಮುಂಡೆದು ಅಂದ್ರೆ ಯಾರ ಮಾವ? ಅದೇ ಕಣು, ನನ್ನ ಹೆಂಡತಿ ಅಣ್ಣನ ಮಗ ಹರೀಶ. ಅವನಾಗಿದ್ದಿದ್ರೆ 9,000 ಜೊತೆನಲ್ಲಿ ಮಾನ ಮರ್ಯಾದೆನ ಕಳ್ಕೊಂಡ್ ಬಂದ್ಬಿಡ್ತಿದ್ದ. ನಾನು ನೀನು ಎಷ್ಟೇ ಆಗ್ಲಿ ನನ್ ತಂಗಿ ಮಗ ಅಲ್ವೇನು? ತಗೋ 50 ರೂಪಾಯಿ ನೀನಿಟ್ಕೋ. ಇನ್ನು 50 ರೂಪಾಯಿಗೆ ಬೇರೆ ಒಂದು ಹೊಸ ಶರ್ಟ್ ತಗೋ. ಅಯ್ಯೋ ಮಾವ, ಈ ಲೆಟ್ರ್ ಯಾರ್ದು ಮಾವ? ರಾಧಂದು. ರಾಧಾ. ನನ್ ಬಗ್ಗೆ ಏನಾರು ಬರ್ತಿದ್ದಾಳ ಮಾವ? ನನ್ ಬಗ್ಗೆ ಯಾಕೆ ಬರೀತಾಳೆ? ನಾನಿಲ್ಲಿ ಹಗಲು ರಾತ್ರಿ ರಾಧಾ ರಾಧಾ ಅಂತ ಜಪ ಮಾಡ್ಕೊಂಡಿರೋದು. ನಾ ಬರ್ತೀನಿ ಮಾವ. ಕುಳ ಗುರು ಏನಿದು? ಬೇಲಿ ಮಾತ್ರೆ. ಕಾಫಿ ಸರ್. ಕಾಫಿ ತುಂಬಾ ಟೇಸ್ಟ್ಫುಲ್ ಆಗಿದೆ. ಕಾಫಿ ಸರ್. ಥ್ಯಾಂಕ್ ಯು. ಕುಡೀರಿ ಸರ್. ಫ್ಯಾಂಟಾಸ್ಟಿಕ್. ಭಾವಟ್ಟ ಗುಡುಗುಡಾತಿದ್ದ. ಗೋಪಿ ಅಲ್ಲಮ್ಮ? ಇಲ್ಲೇ ಇದ್ದ, ಎಲ್ಲೋದ್ನೋ ಗೊತ್ತಿಲ್ಲ. ಅಯ್ಯೋ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಗೋಪಿ ಅಲ್ಲಮ್ಮ? ನನಗೆ ಗೊತ್ತಿಲ್ಲ ಸರ್, ನಾನ್ ರೆಡಿ. ಅಯ್ಯೋ ಜನ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನೀನಾದ್ರೂ ಹೋಗಮ್ಮ, ಹೋಗಮ್ಮ ಬೇಗ. ಎಲ್ಲ ಬೇಗ. ಇಲ್ಲೇ ಇದ್ದೀನಿ. ಏನಯ್ಯ ನೀನು? ಜನಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಹೋಗಯ್ಯ ಬೇಗ. ನಿನ್ನಿಂದ ನನಗ್ ಬಂದ್ಬಿಡ್ತಾ ಇದೆಯಲ್ಲ. ನೀವು ಹೋಗಿ ಸರ್. ಕಟ್ಟಯ್ಯ. ಸರ್ ಕಟ್ತಾ ಇದ್ದೀನಿ. ಗುರು ಪೆಟ್ಟಾಗಿರೋ ಜಾಗ ನೋಡಿದ್ರೆ ನಂಗ್ ಭಯ ಆಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು 2 ಕಣ್ಣು ಹೋಗ್ಬಿಡೋದು. ದೇವ್ರ ದಯ, ಏನೂ ಆಗ್ಲಿಲ್ಲ. ರಾಜಾ, ಯು ಕ್ಯಾನ್ ಓಪನ್ ಯುವರ್ ಐಸ್. ಡಾಕ್ಟರ್. ಏನ್ ರಾಜಾ? ಯಾಕೆ ಕತ್ಲೆ ಆಗಿದೆ? ದೀಪ ಹಾಕಿ. ಹಗಲೊತ್ನಲ್ಲಿ ದೀಪ ಕೇಳ್ತಿದ್ದೀರಲ್ಲ? ಡಾಕ್ಟರ್, ನನ್ಗೇನು ಕಾಣ್ತಿಲ್ಲ. ಐ ಮೀನ್ ಎವ್ರಿಥಿಂಗ್ ಇಸ್ ಡಾರ್ಕ್. ನನ್ ಕಣ್ ಕಾಣ್ತಿಲ್ಲ ಡಾಕ್ಟ್ರೇ. ಪ್ರಪಂಚ ಎಲ್ಲ ಕತ್ಲಾಗ್ ಹೋಗಿದೆ. ನೀವೆಲ್ಲಿದ್ದೀರಾ ಡಾಕ್ಟ್ರೇ? ಡಾಕ್ಟರ್, ನನ್ಗೇನು ಕಾಣ್ತಿಲ್ಲ. ನನ್ ಕಣ್ಣು. ಡಾಕ್ಟರ್, ಅಯ್ಯೋ ಪಿಲ್ಟು ಹೋಯ್ತಲ್ಲೋ, ನನ್ ಕಣ್ಣು ಹೋಯ್ತಲ್ಲೋ, ನನ್ಗೆ ಪ್ರಪಂಚನೇ ಕತ್ಲಾಗೋಯ್ತಲ್ಲೋ, ನಾನ್ ಏನೋ ಮಾಡ್ಲಿ? ಅಯ್ಯೋ ಡಾಕ್ಟ್ರೇ, ಡಾಕ್ಟರ್, ಅಯ್ಯೋ ಡಾಕ್ಟರ್, ನನ್ ಕಣ್ಣು ಹೋಯ್ತಾರೆ ಡಾಕ್ಟ್ರೇ, ನನ್ ಕಣ್ಣು ಹೋಯ್ತಾರೆ ಡಾಕ್ಟ್ರೇ, ನನ್ ಕಣ್ಣು ಡಾಕ್ಟ್ರೇ, ನನ್ ಕಣ್ಣು, ನನ್ ಕಣ್ಣು ಡಾಕ್ಟ್ರೇ, ನನ್ ಕಣ್ಣು. ಡಾಕ್ಟ್ರೇ ಪ್ಲೀಸ್, ನಿಮ್ ದಮ್ಮಯ್ಯ ಅಂತೀನಿ, ನನ್ಗೊಂದ್ ಸಹಾಯ ಮಾಡ್ಬೇಕು. ಏನು?
ನೀವೇನು ಹೆದರ್ಕೋಬೇಡಿ. ಹೊರಗಡೆ ನಿಂತಿರೋ ಹುಡುಗಿರಿಗೆ ಜೋರಾಗಿ ನನಗ್ ಪೆಟ್ಬಿದ್ದು ಕಣ್ ಕುರುಡಾಯ್ತು ಅಂತ ಒಂದ್ ಮಾತು ಹೇಳಿದ್ರೆ ಸಾಕು. ವೈ? ಯಾಕೆ ಡ್ರಾಮಾ? ಡ್ರಾಮಾ ಅಲ್ಲ, ಸಿನಿಮಾ. 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಒಂದ್ ಸುಳ್ಳು ಹೇಳಿ ನನ್ನ ಮದುವೆಗೆ ಸಹಾಯ ಮಾಡ್ಬಾರ್ದಾ ಡಾಕ್ಟ್ರೆ? ನೀವೇನಾದ್ರೂ ನನ್ ಕೈ ಬಿಟ್ರೆ ನಾನ್ ಬ್ರಹ್ಮಚಾರಿಯಾಗಿ ಸಾಯ್ಬೇಕಾಗತ್ತೆ. ಪ್ಲೀಸ್ ಡಾಕ್ಟರ್, ಡಾಕ್ಟರ್ ಪ್ಲೀಸ್ ಡಾಕ್ಟರ್. ಬಿಟ್ಬಿಟ್ಟಿದ್ದೀನಲ್ಲ, ಮತ್ತೆ ಹಿಡ್ಕೊಳ್ಳ. ಸಾರಿ. ಓಕೆ ಓಕೆ. ನನ್ ಕಣ್ಣು ಕಾಣಿಸಲ್ಲ. ಅಯ್ಯೋ ನನ್ ಕಣ್ಣು. ಈ ಕಡೆ ಈ ಕಡೆ. ಡಾಕ್ಟರ್, ಐ ಆಮ್ ಸಾರಿ. ಕಣ್ಣಿಗೆ ಸಂಬಂಧಪಟ್ಟಿರೋ ನರ್ವ್ ಗೇಟ್ ಬಿದ್ದಿದೆ. 2 ಕಣ್ಣು ದೃಷ್ಟಿ ಕಳ್ಕೊಂತಿದೆ. ಡಾಕ್ಟರ್, ಅಯ್ಯೋ ನನ್ ಗತಿ ಏನ್ ಡಾಕ್ಟ್ರೆ? ಕಣ್ಣಿಲ್ದೆ ಕಬೋದಿ ಆಗ್ಬಿಟ್ಟಲ್ಲಪ್ಪ. ಅಮ್ಮ ನನ್ ಕಣ್ಣು ಹೋಯ್ತಲ್ಲಮ್ಮ. ಅಯ್ಯ ಬಿಲ್ಟು ಹೋಯ್ತಲ್ಲ ನನ್ ಕಣ್ಣು. ಅಯ್ಯೋ ಏನು ಬರ್ಲಿ ಬಿಡ. ಅಯ್ಯೋ ರಾಧನ ಬರ್ತಿದ್ದಾರೆ. ಕಣ್ಣು ಕಣ್ಣು. ರಾಧನ? ಆಂಟಿ ಆಂಟಿ, ನನ್ ಕೂಲಿಂಗ್ ಗ್ಲಾಸ್ ಇಲ್ಲಿ. ಏನಕ್ಕ ಕೂಲಿಂಗ್ ಗ್ಲಾಸ್? ಇಲ್ಲ, ರಾಧಾ ಬರ್ತಿದ್ದಾಳೆ. ನನ್ ಕಣ್ಣಿಲ್ಲ. ಏನಾಯ್ತು ಕಣ್ಣಿಗೆ? ಅವೆಲ್ಲ ಆಮೇಲೆ ಹೇಳ್ತೀನಿ. ನಾನೀಗ ಕುರುಡ. ನೀವ್ ಹೋಗು. ರಾಜಾ. ಯಾರು? ನಾನು ರಾಜಾ. ರಾಧಾ. ರಾಧಾ ನೀನ? ಅಯ್ಯೋ, ನಾನು ಎಂಥ ದುರದೃಷ್ಟಶಾಲಿ. ನಿನ್ ಮುಖ ನೋಡಿದ ತಕ್ಷಣ ನಾನು ಎಷ್ಟು ಸಂಭ್ರಮ ಪಡ್ತಿದ್ದೆ. ಅದೇ ಈಗ. ರಾಧಾ, ನೀನ್ ಎಲ್ಲಿದೆ ರಾಧಾ? ರಾಧಾ. ಅಯ್ಯೋ ಗುರು, ನಾನ್ ಬಿಲ್ಟು. ರಾಧಾ ಎಲ್ಲಿದ್ದಾರೆ? ರಾಧಾ ಬಾ ಕೂತ್ಕೋ. ಪರವಾಗಿಲ್ಲ ರಾಜಾ. ನಾನ್ ತಪ್ಪು ಮಾಡ್ಬಿಟ್ಟೆ ರಾಧಾ. ಆಕಾಶದಲ್ಲಿರೋ ನಕ್ಷತ್ರ ಕೈ ಚಾಚಿದೆ, ಸಮುದ್ರ ತಳದಲ್ಲಿರೋ ಮೂರ್ತಿಗೆ ಆಸೆ ಪಟ್ಟೆ. ಅದಕ್ಕೆ ಸರಿಯಾದ ದಂಡನೆ ಆಗೋಯ್ತು. ಇಲ್ಲ ರಾಜಾ, ಇಲ್ಲ. ನೀನಿಲ್ಲ ಅಂದ್ರು ನನ್ ಮನ್ಸು ಒಪ್ಪಬೇಕಲ್ಲ ರಾಧಾ. ಅಷ್ಟು ಜನದ ಮುಂದೆ ಅವಮಾನ ಮಾಡಿದಕ್ಕೆ ನನಗ್ ಸರಿಯಾದ ಶಿಕ್ಷೆ. ಕಣ್ಣಿದ್ದು ಕುರುಡನಾಗಿ ನಡ್ಕೊಳ್ತಿಲ್ಲೋ ಪಾಪಿ ಅಂತ ಹೇಳಿ ದೇವರು ನನಗಿರೋ 2 ಕಣ್ಣನ್ನು ಕಿತ್ಕೊಂಡ್ಬಿಟ್ಟ. ಇದು ದೇವ್ರು ಮಾಡಿದಲ್ಲ ರಾಜಾ, ನಾನ್ ಮಾಡಿದ ತಪ್ಪು. ಇನ್ಮೇಲೆ ನಾನು ಏನ್ ಮಾಡ್ಲಿ? ನನಗ್ ಸ್ನಾನ ಮಾಡ್ಸೋರು ಯಾರು? ಬಟ್ಟೆ ಹಾಕೋರು ಯಾರು? ಊಟ ಮಾಡ್ಸೋರು ಯಾರು? ಜೊತೆ ಮಲ್ಗೋರು ಯಾರು? ಲಾಲಿ ಆಡುವರು ಯಾರು? ನಾನಿದ್ದೀನಿ ರಾಜಾ. ಅದಷ್ಟು ಸುಲಭ ಅಲ್ಲ ರಾಧಾ. ನಾನು ಅಂಧಕಾರದಲ್ಲಿ ಮುಳುಗಿದ್ದೀನಿ. ಬೆಳಕು ತೋರಿಸೋರು ಬೇಕು, ಕೈ ಹಿಡಿದು ನಡೆಸೋರು ಬೇಕು. ನಾನ್ ನಿಮಗ್ ಕಣ್ಣಾಗಿರ್ತೀನಿ. ನಾನ್ ನಿಮಗ್ ಬೆಳಕು ತೋರಿಸ್ತೀನಿ ರಾಜಾ. ನಾನ್ ನಿಮಗ್ ಬೆಳಕು ತೋರಿಸ್ತೀನಿ. ಎಂತ ತ್ಯಾಗ! ನಾನೊಂದು ವಚನ ಕೇಳಿದ್ದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಆಹಾ, ಅದರ ಅನುಕೂಲ ನನಗೀಗ ನಿಧಾನವಾಗಿ ಅರ್ಥವಾಗ್ತಿದೆ. ಕುರುಡನಾಗಿರೋದ್ರಿಂದ ಅನುಕೂಲ ಏನಿದೆ ರಾಜಾ? ಕಣ್ಣು ಕಾಣದೆ ಹೋದ್ರೆ ಅಲ್ಲಿ ಇಲ್ಲಿ ಹೋಗೋ ಹಾಗಿಲ್ಲ, ಬೇರೆ ಏನು ನೋಡೋ ಹಾಗಿಲ್ಲ. ಒಳಗಣ್ಣಿನ ತುಂಬಾ ನಿನ್ ಬಿಂಬನೇ ತುಂಬಿಕೊಂಡು ನಿನ್ನ ಅಂದಾನೇ ನೋಡ್ತಾ ಆನಂದವಾಗಿರಬಹುದು. ಸತ್ಯವಾಗ್ಲೂ ಹೇಳ್ತೀನಿ ರಾಧಾ, ನನಗಿನ್ನೇನು ಬೇಡ. ನೀನ್ ಬೇಕು ರಾಧಾ. ರಾಧಾ, ನೀನೇ ಬೇಕು ರಾಧಾ. ರಾಧಾ. ರಾಧಾ, ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಕಬ್ಬನ್ ಪಾರ್ಕ್ಗೆ. ಕಬ್ಬನ್ ಪಾರ್ಕ? ರಾಧಾ, ಇಲ್ಲೊಂದು ಫೌಂಟೇನ್ ಇರ್ಬೇಕಲ್ವಾ? ಇದೆ ರಾಜಾ. ಈಗ ಸಂಜೆನಾ ಬೆಳಿಗ್ಗೆನಾ ರಾತ್ರಿನಾ ನನಗೊಂದು ಗೊತ್ತಾಗ್ತಿಲ್ಲ. ಸಂಜೆ ರಾಜಾ. ಓಹೋ, ಪಶ್ಚಿಮದಲ್ಲಿ ಸೂರ್ಯ ಮುಳುಗೋ ಹೊತ್ತು ಆಕಾಶ ಎಲ್ಲ ಕೆಂಪು ಕಾಣ್ತಿರ್ಬೇಕಲ್ಲ? ಕಾಣ್ತಿದೆ. ನನ್ಗೆಲ್ಲ ಹೇಳ್ಬೇಕು ರಾಧಾ. 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 ರಾಜಾ. ಓ, ಇಲ್ಲಿ ಇದೆಯಾ? ಹೋಗೋಣ.
ಕಾಫಿ ತಗೊಳ್ಳಿ. ರಾಜಾ ಕಾಫಿ ತಗೊಳ್ಳಿ. ಹಾ ತಗೋತೀನಿ. ರಾಧಾ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಎಂಥ ಪ್ರಶಾಂತವಾದ ವಾತಾವರಣ, ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇಂಥ ಸೊಗಸಾದ ಜಾಗದಲ್ಲಿ ನಿನ್ನಂಥ ಸೊಗಸಾದ ಮುಖ ನೋಡಕ್ಕೆ ನನ್ನ 2 ಕಣ್ಣು ಕಳ್ಕೊಂಡ್ಬಿಟ್ನಲ್ಲ. ಇನ್ಯಾವ ಜನ್ಮದಲ್ಲಿ ಮುಖ ನೋಡ್ತೀನೋ? ಅಯ್ಯೋ ಹಾವು ಹಾವು ಹಾವು, ಅಯ್ಯೋ ಹಾವು 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 ಹಾವು, ಅಯ್ಯೋ ನನ್ನ ಸ್ಟಿಕ್ಕಲ್ಲಿ ನನ್ನ ಕಣ್ಣು ಕಾಣಿಸ್ತಿಲ್ಲ. ನನ್ ಕೂಡ ಹೌದು, ನಿಮ್ಮ ಕಣ್ಣು ಕಾಣಲ್ವಲ್ಲ, ಹಾವು ಯಾಕೆ ಕಾಣಿಸ್ತು? ಹಾವು ಉದ್ವಾಗಿತ್ತಲ್ಲ, ಅದಕ್ಕೆ ಕಾಣಿಸ್ತು. ಶಟ್ ಅಪ್, ಯು ಆರ್ ಆಕ್ಟಿಂಗ್. ಇಲ್ಲ ರಾಧಾ, ನಾನು ಆಕ್ಟ್ ಮಾಡ್ತಿಲ್ಲ. ಹಾಗಾದ್ರೆ ಹಾವು ಬಂದಿದ್ ಹೇಗ್ ಗೊತ್ತಾಯ್ತು? ವಾಸನೆಯಿಂದ ಒಂಥರ ಆಲೂಗೆಡ್ಡೆ ವಾಸನೆ ಬಂತು. ಹೂವಾದ್ರೆ ವಾಸನೆಯಿಂದ ಗೊತ್ತಾಗ್ತಿತ್ತು, ಹಾವಾದ್ರೆ ವಾಸನೆ ಬರುತ್ತಾ? ಯು ಆರ್ ಲೈಂಗ್, ಯು ಆರ್ ಲೈಂಗ್. ಐ ಲವ್ ಯು. ನೀವು ಸುಳ್ಳು ಹೇಳಿ ನನ್ನ ಫೋನ್ ಮಾಡಿದೆ. ಯು ಫೋಲ್ಡ್ ಮೀ. ಐ ಲವ್ ಯು. ರಾಜಾ 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 ಮೆಕ್ಯಾನಿಕ್ ರಾಜಾ ಇದ್ದಾರಾ? ಯಾರು ನೀವು? ನಾನು ಕಿಲಕಿಲ. ನಾನು ಜಲ ಜಲ. ಮಹೇಶ. ನಾನು ಹರೀಶ. ಹಾ, ತುಂಬಾ ಸಂತೋಷ. ಏನಾಗ್ಬೇಕಾಗಿತ್ತು? ನಮ್ ಜೀಪ್ ಇದುವರೆಗೂ ಚೆನ್ನಾಗೇ ಇತ್ತು. ಬ್ಯೂಟಿ ಪಾರ್ಲರ್ ಇಂದ ಹೊರಟ ತಕ್ಷಣ ಅದಕ್ಕೆ ಇಲ್ದೇ ಇರೋ ಕಾಯಿಲೆ ಎಲ್ಲ ಶುರುವಾಗಿ ಹೋಯ್ತು. 1 ಕಿಲೋಮೀಟರ್ ಹೋಗುತ್ತೆ, ಬೆಚ್ಚ ಬೀಳುತ್ತೆ. ಮತ್ತೊಂದ್ ಕಿಲೋಮೀಟರ್ ಹೋಗುತ್ತೆ, ಮತ್ತೂ ಬೆಚ್ಚ ಬೀಳುತ್ತೆ. ಮತ್ತೂ 1 ಕಿಲೋಮೀಟರ್ ಹೋಗುತ್ತೆ, ಮತ್ತೂ ಬೆಚ್ಚ ಬೀಳುತ್ತೆ. ರಾತ್ರಿ ಹೊತ್ತಲ್ಲಿ ಸ್ಮಶಾನದ ಹತ್ರ ನಿಮ್ ಗಾಡಿ ನಿಲ್ಸಿದ್ರಿ ಅಂತ ಕಾಣುತ್ತೆ. ಬೆಚ್ಚ ಬಿದ್ಬಿಟ್ಟಿದೆ ಹೆದರ್ಕೊಂಡು. ಎಲ್ಲಿ ನಿಮ್ ಗಾಡಿ? ಬನ್ನಿ ತೋರಿಸ್ತೀವಿ, ನಡೀರಿ. ಇದೇ ಗಾಡಿ. ಆಯ್ತು, ಸ್ವಲ್ಪ ನೋಡಿ. ಎಲ್ಲ ಸರಿಯಾಗೇ ಇದೆಯಲ್ಲ? ಮೇಲ್ಗಡೆ ಹಾಗೆ ಎಲ್ಲ ಚೆನ್ನಾಗಿರೋ ಹಾಗೆ ಕಾಣಿಸುತ್ತೆ. ಒಳಗಡೆ ಕೈ ಹಾಕಿ ನೋಡಿದ್ರೆ ತಾನೇ ವಿಷಯ ಗೊತ್ತಾಗೋದು. ದಯವಿಟ್ಟು ಒಂದ್ಸರಿ ಹತ್ತಿ ಟ್ರಯಲ್ ನೋಡ್ತೀರಾ? ಒಂದೇ ಒಂದ್ಸಲ ಪ್ಲೀಸ್. ನಿಮ್ಮಿಬ್ಬರನ್ನು ನೋಡ್ತಿದ್ದಾಗ್ಲೇ ಅನ್ಕೊಂಡೆ ನಾನೊಂದ್ಸಲ ಟ್ರಯಲ್ ನೋಡ್ಲೇಬೇಕು ಅಂತ. ಯು ನಾಟಿ. ಯಾ, ಕಿಲ ಯಾಕೆ ಇನ್ನು ಗಾಡಿ ಬೆಚ್ಚ ಬೀಳಲ್ವಲ್ಲ? ಅಯ್ಯೋ ಸುಮ್ನೆ ಇರಿ, ಕಾರ್ ಬೆಚ್ಚ ಬೀಳೋಕೆ ಇನ್ನು ಟೈಮ್ ಇದೆ. ಜಲ ಗಾಡಿ ಇನ್ನು ಬೆಚ್ಚ ಬೀಳಲಿಲ್ಲ. ಗಾಡಿ ಬೆಚ್ಚ ಬೀಳಿದ್ರೆ ಏನೀಗ? ನೀನ್ ಬೆಚ್ಚ ಬೀಳ್ತೀಯ ಇರು. ಯಾಕೆ?
ಯಾಕ್ರಮ್ಮ ಇಲ್ಲಿ ನೋಡಿ ಏನಾಯ್ತಮ್ಮ? ನನ್ ಕೈ ಹಾಗೆ ನಡುಗ್ತಾ ಇದೆ. ಜಲ ಜಲ ನಮ್ಮ ಮಾನ ಹಾಳ್ ಮಾಡ್ಬಿಟ್ಟಲ್ಲೇ. ರೇಪ್ ಮಾಡಕ್ ನೋಡ್ಬಿಟ್ಟಲ್ಲೇ. ನೋಡೋಣ, ಗಾಡಿ ರಿಪೇರಿ ಮಾಡಿದೀನಿ, ಟ್ರಯಲ್ ನೋಡೋಣ ಬಾ ಅಂತ ಗಾಡಿಲಿ ಕೂರಿಸ್ಕೊಂಡು ಗಾಡಿಯೊಳಗೆಲ್ಲ ಕಿಚಕಿಚ ಮಾಡಿ ನಮ್ಮ ಮಾನ ಹಾಳ್ ಮಾಡ್ಬಿಟ್ಟ. ಕಿಚ್ಕಿಚ ಅಂದ್ರೇನ್ರಿ? ಅಯ್ಯೋ, ಅದೊಂಥರ ಕಿಚಕಿಚ ಕಣಯ್ಯ. ನಮ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಕಣ್ರಿ. ಇವನು ನಮಗ್ ರೇಪ್ ಮಾಡಕ್ ನೋಡ್ದ. ಏನ್ ನೋಡ್ತಾ ಇದ್ದೀರಾ? ಹೊಡಿರಿ ಇವನ್ನ, ಬಡಿರಿ. ಸ್ವಲ್ಪ ತಾಳಿ. ಎಲ್ಲಾದ್ರೂ ಉಂಟಾ ಸ್ವಾಮಿ? ಇವ್ರು ನೋಡಿದ್ರೆ ಹೆಂಗಸ್ರು ಅನ್ಸುತ್ತಾ? ಹೋಗಿ ಹೋಗಿ ನಾನ್ ಇವ್ರನ್ನ ರೇಪ್ ಮಾಡ್ಬೇಕಾ? ಟ್ರಯಲ್ ನೋಡೋಣ ಬಾ ಅಂತ ಇವರೇ ನನ್ನ ಗಾಡಿಲಿ ಕೂರಿಸ್ಕೊಂಡು ದಾರಿಲಿ ನಿನಗೆ ಸಿನಿಮಾ ತೋರಿಸ್ತೀನಿ ಅಂತ ಹಿಂದ್ಗಡೆಯಿಂದ ಒಬ್ಳು ಮುಂದ್ಗಡೆಯಿಂದ ಒಬ್ಳು ಬಂದು ಏನೇನೋ ಪಜೀತಿ ಮಾಡ್ಬಿಟ್ರು. ಪಜೀತಿ ಅಂದ್ರೆ ಅದೇ ಕಣಯ್ಯ, ಕಿಚ ಕಿಚ. ಇವ್ರಿಗೇನೋ ರೋಗ ಅಂತ ಕಾಣುತ್ತೆ, ನೀನೇ ವಿಚಾರಿಸು. ಇವನ ಮಾತಂಬೇಡಿ ಸ್ವಾಮಿ, ನಾವು ಅಪಲಯರು. ಪೊಲೀಸ್ ಸ್ಟೇಷನ್ ಸ್ವಲ್ಪ ಆ ಕಡೆ ನಿಂತ್ಕೊಳ್ರಿ. ಇವ್ರು ನೋಡಿದ್ರೆ ಹೆಂಗಸ್ರು ಅನ್ಸುತ್ತಾ? ಅಷ್ಟು ಗೊತ್ತಾಗ್ಲಿಲ್ವಾ? ಇವ್ರು ಹೆಂಗಸ್ರು ಅಲ್ಲ, ಗಂಡಸ್ರು ಅಲ್ಲ. ಏನೇಳಿ, ನೀನ್ ಜಲ್ಜಲನಾ? ಏನೇಳಿ, ನೀನ್ ಕಿಲ್ಕಿಲನಾ? ನಿಜ ಹೇಳಿ ಅಂತ ಪಡ್ಕೊಂಡ್ರೆ ನಾವೇನ್ ಸತ್ಯ ಹರಿಚಂದ್ರ ನಿಜ ಬೋಳಕ್ಕೆ? ತಗೊಳ್ಳಿ ಪೊರ್ಕೆ, ತಗೊಳ್ಳಿ ಚಪ್ಲಿ, ಬಡೀರಿ ಚೆನ್ನಾಗಿ. ಯಾಕ್ರೋ? ನಿಜ ಬೋಳಕ್ಕೆ. ತಗೋ. ಈಗ್ಲಾದ್ರೂ ಬೊಗಳಿ. ಆಫ್ಟ್ರಾಲ್ ಮೋಟಾರ್ ಮೆಕ್ಯಾನಿಕ್, ಆಫ್ಟ್ರಾಲ್ ಕಾರ್ ರಿಪೇರಿ ಮಾಡೋನು ಯಾರು? ನಿಮ್ಮ ಅಳಿಯ. ಯುವರ್ ವುಡ್ ಬಿ ಸನ್ ಇನ್ ಲಾ. ಹೋಗ್ತೀರಾ ನೀವು? ಕಾರ್ ತೊಳಿಯೋ ಮೆಕ್ಯಾನಿಕ್ ನನ್ ಮಗನ್ ಕಾಲ್ ತೊಳಿತ್ಯಾ? ಅವನನ್ನ ಅಳಿಯ ಅಂತ ಒಪ್ಕೋತೀಯಾ? ಶ್ರೀಮಂತ ವೆರ್ರಿ ವೆಂಕಟರಾಮಯ್ಯನ ಮಗಳು ಗ್ಯಾರೇಜ್ ಅಲ್ಲಿ ಕಸ ಗುಡ್ಕೊಂಡು ಪ್ರೀತಿಸ್ತಿದ್ದಾಳ. ಅವನ ಮದ್ವೆ ಆಗ್ತಾಳಂತೆ. ಅವನು ವಂಶ ವೃಕ್ಷ ಬೆಳೆಸ್ತಾಳಂತ. ಸೀತಾಲಕ್ಷ್ಮಿ, ಏನ್ರಿ ಅವಳು ಯಾಕೆ ವೃಕ್ಷ ಬೆಳೆಸೋಕೋದ್ಲು? ಈಗ ಏನ್ರಿ ಮಾಡೋದು? ಅದಕ್ಕೊಂದೇ ದಾರಿ, ಪಾಲಿಡಾಲ್. ಮುಂಡವ, ಈಗ್ಲೇ ಪೋಸ್ಟ್ ಆಫೀಸ್ಗೆ ಹೋಗಿ ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಒಂದು ಟೆಲಿಗ್ರಾಮ್ ಕೊಡಿ. ಸೀರಿಯಸ್ ಅಂತ ಯಾಕೆ ಮಾವ? ಫಾದರ್ ಎಕ್ಸ್ಪೈರ್ಡ್ ಅಂತಾನೆ ಕೊಟ್ಬಿಡ್ತೀನಿ. ಪತ್ರ ಗುಟ್ಟಾಕೊಂಡ್ರಾದ. ಅಯ್ಯೋ ಮುಂಡೆದೆ, ಪದರ್ಗುಟ್ಟೋದು ಅವಳಲ್ಲ, ನಾನು. ನೀನ್ ಮಾತ್ನಲ್ಲೇ ನನ್ನ ಅರ್ಶನ ಕುಂಕುಮ ಅಲ್ಸೋದಕ್ಕೆ ಕೈ ಹಾಕ್ಬೇಡ. ಹೇಳ್ದಷ್ಟ್ ಮಾಡು. ಮಾಡ್ತೀನಿ. ಸ್ವಲ್ಪ ಹತ್ರ ಬಾ. ಏನ್ ರಾಧಾ? ಮಹಿ, ನಿನ್ನ ನೋಡಿದ್ರೆ ನನಗ್ ಮುದ್ದಾಡ್ಬೇಕು ಅನ್ಸುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ ಮಹಿ, ನನಗೆ ಜ್ಞಾನೋದಯ ಆಯ್ತು. ಎಷ್ಟು ದಿನ ನಾನು ತಪ್ಪು ಮಾಡ್ಬಿಟ್ಟೆ. ಡಾರ್ಲಿಂಗ್, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಸತ್ತು, ನೀವಿಬ್ರು ಒಳಗ್ ಬನ್ನಿ, ಒಂದ್ ಪ್ಲಾನ್ ಹೇಳ್ತೀನಿ. ರಾಧಾ, ಹೇಳು ರಾಧಾ. ನಾವೇನ್ ಮಾಡ್ಬೇಕು ಹೇಳು ರಾಧಾ. ಹರಿ, ಅಯ್ಯೋ ಮಹಿ, ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರಾ? ನೀನೀಗ ನೆಗೆದು ಬಿದ್ದು ಸಾಯಿ ಅಂದ್ರು. ನಾವಿಬ್ರು ರೆಡಿ. ಹಾಗೆಲ್ಲ ಹೇಳ್ತೀನಾ? ಈಗ ನೀವಿಬ್ರು ಫೈಟ್ ಮಾಡ್ಬೇಕು, ಒಬ್ರನ್ನೊಬ್ರು ಬಡ್ದು ಅಪ್ಪಳಿಸ್ಬೇಕು. ಯಾಕೆ? ಯಾರೇ ಫೈಟ್ ನಲ್ಲಿ ಗೆಲ್ತಿರೋ ಅವರೇ ನನ್ನ ಗಂಡ. ಅಯ್ಯೋ, ನಾನೇ ನಿನ್ನ ಗಂಡ. ನಾನು ಕಣ. ಅಯ್ಯೋ, ಮೊದ್ಲು ಫೈಟ್. ನೀವಿಬ್ರು ರೆಡಿ ತಾನೆ? ಕರೆಕ್ಟ್ ಆಗಿ ಫೈಟ್ ಮಾಡ್ಬೇಕು. ಪ್ರಾಣ ಹೋದ್ರೂ ಕೇರ್ ಮಾಡ್ಬಾರ್ದು. ಗೆಲ್ಲೋದೇ ನಿಮ್ ಮಂತ್ರ ಆಗಿರ್ಬೇಕು. ಆಗ್ಲೇ ಈ ರಾಧಾ ನಿಮಗ್ ದಕ್ಕೋದು. ರೆಡಿ? ರೆಡಿನಾ? 1, 2, 3.
ಮಹೇಶ ಮಾವ ಕಪ್ಪಿಗಳ ಏನೋ ಇದೆಲ್ಲ ನಿಮ್ಮ ಅವತಾರ? ಎಲ್ಲ ರಾಧಾ ಎಲ್ಲ ರಿಕ್ಷಾ ಹಂಗೇನೋ ಗೊತ್ತು. ಅಯ್ಯೋ ಮನೆ ಹಾಡ್ರ ಅವಳನ್ನ ನೋಡ್ಕೊಳ್ಳಿ ಅಂತ ಕಾವಲ್ಗಿಟ್ರೆ ಹೀಗೇನ್ರೋ ಮಾಡೋದು? ಏನ್ ಮಾಡ್ಲಿ ಮಾವ, ನಾ ಕಾವಲ್ ಕಾಯ್ತಾನ ಇದ್ದೆ. ಅವಳೇ ಒಳಗ್ ಕರೆದು ನನ್ ಪ್ರೀತಿಸ್ತೀನಿ ಅನ್ಲು. ನನ್ನ ಕರ್ದು ಅಪ್ಪಿ ನನ್ನ ಪ್ರೀತಿಸ್ತೀನಿ ಅಂದ್ಲು. ಒಳಗ್ ಬಾ ನಿಂಗ್ ಮುತ್ ಕೊಡ್ತೀನಿ ಅನ್ಲು. ಒಳಗ್ ಬಂದ ತಕ್ಷಣ ಕೆನ್ನೆ ಎಲ್ಲ ಸೌರಿದ್ಲು. ಇಬ್ರು ಕೆಲ್ಸಾರ ಅವನೇ ನನ್ ಗಂಡ ಅನ್ಲು. ಇಬ್ರು ಹೊಡ್ದಾಡಿ ಸುಸ್ತ ಆಗ್ಬಿಟ್ವಿ. ರಾಧಾ 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 ನೀವಾ? ಅಯ್ಯೋ ರಾಮ, ಮೆಲ್ಲಿಗೆರಿ. ನಿನಗೋಸ್ಕರ ನನ್ನ ಮನಸ್ಸು ಬದಲಾಯಿಸ್ಬಿಟ್ಟೆ ಚಿನ್ನ. ನಿಮ್ ತಂದೆ ತಾಯಿ ಬಂದಾಗ ಅವ್ರಿಗೆ ಸಹಾಯವಾಗಿರೋಣ ಅಂತ ಬಂದ್ಬಿಟ್ಟೆ. ಅಯ್ಯೋ ಅವ್ರಾಗ್ಲೇ ಬಂದಾಯ್ತು. ಬಂದ್ಬಿಟ್ರಾ? ಎಲ್ಲಿ ನಿಮ್ಮ ಮಾವ? ಅಲ್ಲ ಎಲ್ಲಿ ನಮ್ಮ ಮಾವ? ಮಾವ ಮಾವ ಬಿಡಿ, ನಮ್ಮ ಅತ್ತೆ ಮಾವ ನೋಡ್ಬೇಕು. ಯಾಕಾಗಲ್ಲ? ಅಯ್ಯೋ ನೀವ್ ಯಾರು ಅಂತ ಕೇಳಿದ್ರೆ ನನ್ಗೇನ್ ಹೇಳಿ? ಎಲ್ಲ ಇವಳ ನಿನ್ ಗಂಡ ಅಂತ ಹೇಳೆ. ಅವ್ರಾಗ್ಲೇ ನನ್ ಗಂಡ ನೋಡಾಯ್ತು. ಹಾ ಲೇ ನಾನೇ ಇಲ್ದಿರುವಾಗ ನಿನ್ ಗಂಡನ ಹೇಗೆ ನೋಡ್ತಾರೆ? ನೀವೇ ಹೇಳಿದ್ರಲ್ಲ ಬಾಡಿಗೆ ಗಂಡನ್ ತಗೊಂಬಾ ಅಂತ. ಆ ಮಾತ್ ನಾನು ವಾಪಸ್ ತಗೋತೀನಿ. ನೀವ್ ವಾಪಸ್ ತಗೋಬಹುದು, ಗಂಡನ ನಾನ್ ವಾಪಸ್ ತಗೊಳಕ್ ಆಗಲ್ಲ. ಯಾಕೆ? ಅಯ್ಯೋ ದೇವ್ರೇ, ನಾನು ವಸುಮತಿ ಕಸಿನ್ ಶಂಕರ್ ಇಲ್ವಾ, ಅವನ್ನ ಕರ್ಕೊಂಡ್ ಬಂದು ನನ್ ಗಂಡ ಅಂತ ಆಗ್ಲೇ ಪರಿಚಯ ಮಾಡಿಸ್ಬಿಟ್ಟೆ. ಆದ್ರೆ ನಂಗೆ ಗೊತ್ತಿಲ್ಲ, ನಾನೇ ನಿನ್ ಗಂಡ, ನಾನ್ ನಿನ್ ಜೊತೆಲೆ ಇರ್ಬೇಕು. ಅಯ್ಯಯ್ಯೋ ಅಪ್ಪ, ನೀವ್ ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಿ? ಹಾ ಇಷ್ಟೊಂದ್ ಸುಳ್ಳು ಹೇಳಿದ್ಯಾ, ಜೊತೆಗೆ ಒಂದ್ ಸುಳ್ಳು ಸೇರಿದ್ರೆ ಆಯ್ತು. ರಾಧಾ ರಾಧಾ, ಯಾರ ಮಾವನು ಅಷ್ಟತ್ರ ನಿಂತ್ಕೊಂಡು ಮಾತಾಡ್ತಾವನೆ? ಅವನ್ ಯಾವನ ಅಡಿಗೆವನ್ ಹೇಳ್ ಕಳಿಸಿದ್ದೀನಿ ಅಂದೆ, ಯಾವನು ಬರ್ಲಿಲ್ಲ. ಅವನು ಬರೋದು ಯಾವಾಗ, ಅಡಿಗೆ ಮಾಡೋದು ಯಾವಾಗ, ನಾವು ಊಟ ಮಾಡೋದು ಯಾವಾಗ? ನಾನ್ ಮಾಡ್ತೀನಿ ಸರ್. ಏನು ಊಟನ? ಇಲ್ಲ ಅಡಿಗೆ. ನಾನ್ ಅಡಿಗೆವನ್ ಸರ್. ನಿನ್ನ ನೋಡಿದ್ರೆ ಹಾಗನ್ಸಲ್ವಲ್ಲಯ್ಯ. ನಿನ್ನ ಶರ್ಟು ಪ್ಯಾಂಟು ಬೂಟು ನಿನ್ನ ಹೇರ್ ಸ್ಟೈಲ್ ನೋಡಿದ್ರೆ ಒಳ್ಳೆ ಸಿನಿಮಾ ಸ್ಟಾರ್ ತರ ಇದ್ದೀಯಾ. ಅಡಿಗೆ ಮಾಡ್ತೀಯಾ? ಅಪ್ಪ, ಬ್ಯಾಂಗ್ಳೂರು ಮೆಟ್ರೋಸ್ ಬಾಂಬೆಲೆಲ್ಲ ಅಡಿಗೆವರು ಹೀಗೆ ಇರೋದು, ಸಿನಿಮಾ ಸ್ಟಾರ್ಸ್ ತರ. ನಿನ್ನ ಹೆಸರೇನಯ್ಯ? ಶ್ರೀಕಂಠ. ಅಯ್ಯ ಕಂಠ? ಶ್ರೀಕಂಠ. ಯಾವ್ದೋ ಒಂದು ಕಂಠ. ಇದು ದೊಡ್ಡ ಮನೆ. ಗೊತ್ತು. ಇದು ನನ್ನ ಅಳಿಯನ ಮನೆ. ಅದು ಗೊತ್ತು. ಇದನ್ನು ತೊಳೆಯೋದು, ಗುಡಿಸೋದು, ಅಡಿಗೆ ಮಾಡೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು ಎಲ್ಲಾ ನಿನ್ನ ಕೆಲಸ. ಅದೆಲ್ಲ ಗೊತ್ತಪ್ಪ ಇವ್ರಿಗೆ. ಇವರಿಗೆ? ಇವನಿಗೆ ಬಹಳ ಒಳ್ಳೆ ಮನುಷ್ಯ, ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್? BA ಫಸ್ಟ್ ಕ್ಲಾಸ್. ಅಯ್ಯೋ ಮಂಕ ನನ್ನ ಮಗನೇ, ಯಾಕೋ ನನ್ ಮೇಲೆ ಬಿದ್ದೆ? ಬ್ಯಾಲೆನ್ಸ್ ತಪ್ಪಿತು, ಸಾರಿ ಸರ್. BA ಓದ್ಬಿಟ್ಟು ಬೇಷ ಕೆಲ್ಸಕ್ಕೆ ಬಂದಿದ್ದೀಯಲ್ಲ, ಬೇರೆ ಕೆಲಸ ಸಿಕ್ಲಿಲ್ವಾ ನಿಂಗೆ? ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತಿದ್ದೆ. ಪಾಪ ನಿಮ್ ಮಗಳು ಕೆಲ್ಸ ಮಾಡಕ್ ಯಾರು ಇಲ್ದೆ ಪರದಾಡ್ತಿದ್ರು. ಒಂದು 4 ದಿನ ಸಹಾಯ ಮಾಡೋಣ ಅಂತ ಬಂದೆ. ಇದರಿಂದ ಅವ್ರಿಗೂ ಸಹಾಯವಾಗುತ್ತೆ, ನನಗೂ ತುಂಬಾ ಅನುಕೂಲವಾಗುತ್ತೆ. ಅಯ್ಯ ಕಂಠ. ಶ್ರೀಕಂಠ. ಅದನ್ನೇ ಹೇಳಕ್ ಬಂದೆ. ಹೆಚ್ಚಿಗೆ ಕಂಠ ಶೋಷಣೆ ಮಾಡ್ಕೊಳ್ದೆ ಹೋಗಿ ಅಡಿಗೆ ಮನೆಯಲ್ಲಿ ಕೆಲಸ ನೋಡು. ಆಯ್ತು ಸ್ವಾಮಿ. ಅಮ್ಮವ್ರೆ ನಡೀರಿ, ಅಡಿಗೆ ಮನೆ ತೋರಿಸಿ. ಪರವಾಗಿಲ್ಲ, ಎಲ್ಲ ನಮ್ಮ ಅನುಕೂಲಕ್ಕೆ, ನಡೀರಿ. ಮನುಷ್ಯಂಗ್ ಯಾವಾಗ ಏನೇನ್ ಕಷ್ಟ ಬರುತ್ತೆ ಅಂತ ಗೊತ್ತಾಗಲ್ಲ. ಕಾರ್ ಮೆಕ್ಯಾನಿಕ್ ನ ಬಟ್ಲರ್ ಮಾಡ್ಬಿಟ್ಟ ನಿಮ್ಮಪ್ಪ. ಮೊದ್ಲೇ ನನ್ ಮಾತ್ ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ಈಗ್ಲೂ ಏನ್ ನಷ್ಟ? ಬೆಡ್ರೂಮ್ ರೊಮ್ಯಾನ್ಸ್ ಇಲ್ಲ, ಕಿಚನ್ ರೊಮ್ಯಾನ್ಸ್, ಅದು ಒಂಥರ ಮಜಾನೇ. ಮುದ್ಕ ಬರಲ್ಲ. ನೀನೇನೆ ಮಾಡ್ತಿದ್ಯಾ ಇಲ್ಲಿ? ಅಡಿಗೆ ಕೆಲ್ಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಗಂಜಿ ಕುಡಿಯೋನ್ಗೆ ಮೀಸೆ ಹಿಡಿಯೋನೊಬ್ಬ ಅಂತ ಅವ್ನ ಕೆಲ್ಸ ಅವ್ನ್ ಮಾಡ್ಕೋತಾನೆ, ನೀ ಬಾರೆ. ಹೌದು, ನನ್ ಕೆಲ್ಸ ನಾ ಮಾಡ್ಕೋತೀನಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ಕಷ್ಟ, ಇಟ್ಕೊಳ್ತಾ ಇದ್ರು ಕಷ್ಟ. ಪಾತ್ರೆನೆಲ್ಲ ಕುಕ್ಕೆ ಕೆಲ್ಸ ಮಾಡೋದು. ಯಾರು ಹೊಸ ಮನುಷ್ಯ? ಹೊಸ ಅಡ್ಗೆ ಅವನು. ಅದಕ್ಕೆ ಪಾತ್ರೆ ಬಿತ್ಸೌಂಡು. ಪಾತ್ರೆ ಪದಾರ್ಥ ಅಲ್ಲ, ಜೋಪಾನ. ಆಮೇಲೆ 1-2 ದಂಡ ತರ ಮಾಡ್ಬೇಡ. ನಾನೆಲ್ಲ ಹೇಳಿದ್ದೀನಿ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ನಿನ್ ಗೊತ್ತಿಲ್ಲ ರಾಧಾ, ಆಗ ಕೆಲಸದವ್ರನ್ನ ಅಟ್ಕೋತಾ ಇದ್ರೇನೆ ನಾವ್ ಯಜಮಾನ್ರು ಅಂತ ಜ್ಞಾಪಕ ಇರೋದು. ಚೇಳಿಗೆ ಪಾರ್ಪತ್ಯ ಕೊಟ್ಟ ಹಾಗೆ ನೀವೇನು ಮಾಡ್ಬೇಡಿ. ಮೊದ್ಲೇ ಈಗಿನ ಕಾಲದಲ್ಲಿ ಕೆಲಸದವ್ರು ಸಿಗೋದು ತುಂಬಾ ಕಷ್ಟ. ಬನ್ನಿ ಬಾಮ. ಇಲ್ಲಿಗೆ ಏನೋ ಬಿತ್ತಲ್ಲಪ್ಪ. ಅಯ್ಯಯ್ಯೋ, ಏನ್ರಿ ಇದು? ಏನಾಯ್ತು? ಅಯ್ಯೋ ಕಂಠ, ಶ್ರೀಕಂಠ, ಪರವಾಗಿಲ್ಲ ಕಣಯ್ಯ ನೀನು. ನಿಂಗೆ ಸಮಯ ಸ್ಫೂರ್ತಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್.
ನಮ್ ಮರ್ಯಾದೆ ಕಾಪಾಡ್ಬಿಟ್ಟೆ. ರಾಧಾ ಕೇಳ್ದೇನೆ ನಿನ್ ಬಾಡಿಗೆ ಗಂಡ ನನಗ್ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾನೆ. ಓಯ್ ರಾಸ್ಕಲ್, ಅವ್ರನ್ನ ಏಕೋ ಚಂದಲ್ಲಿ ಮಾತಾಡ್ತೇನೋ. ಶಂಕರ್, ನೀವು ಸ್ವಲ್ಪ ಸುಮ್ಮನೆ ಇರಿ. ಇವರೇ ನನ್ ಗಂಡ. ಸಾರಿ ಸರ್, ಈ ನಾಟಕದಲ್ಲಿ ನಂಗೆ ಗಂಡನ್ ಪಾತ್ರ ಕೊಟ್ರೆ ಹೊರತು ನಿಜವಾದ ಗಂಡನ್ಗೆ ಅಡ್ಗೆ ಬಟ್ಟನ್ ಪಾತ್ರ ಕೊಟ್ಟಿರೋದು ನಂಗೆ ಗೊತ್ತಿಲ್ಲ ಸರ್. ಏನು ನಷ್ಟ ಇಲ್ಲ. ಒಂದ್ ವಿಷಯ ಮಾತ್ರ ಅರ್ಥ ಮಾಡ್ಕೋ, ನನ್ ಹೆಂಡತಿ ನಿನಗೆ ಪಾಠ ಕೊಟ್ಟಿರೋದು ಅನುಕೂಲಕ್ಕೊಬ್ಬ ಗಂಡಾಗಿರ್ಲಿ ಅಂತ. ಒಳ್ಳೆ 7 ತಿಂಗಳು ಹುಟ್ಟೋನಾಗ ದುಡುಕಿ ಇವತ್ ಮಾಡ್ದಾಗ ಪಜಿತಿ ಮಾಡಿ ತೊಂದರೆ ಮಾಡ್ಕೋಬೇಡ, ಗೊತ್ತಾಯ್ತಾ? ಅಲ್ವೇ ಡಾರ್ಲಿಂಗ್? ಸಾರಿ. ನಿಂತ್ಕೊಳ್ಳಲ್ಲಿ, ಎಲ್ಲೋ ಹೋಗ್ತಾ ಇದ್ಯಾ? ಇಲ್ಲೇ ಹೊರಗಡೆ ಮಲಗೋದಕ್ ಮಾವ. ಹೊರಗಡೆ ಒಬ್ಬನೇ ಹೋಗಿ ಮಲಗೋದಕ್ಕ ನೀನ್ ನನ್ ಮಗಳಿನ ಮದ್ವೆ ಆಗಿದ್ದು? ಒಳಗಡೆ ಶೆಕೆ ಮಾವ, ಅದಕ್ಕೆ. ಶೆಕೆ ಆದ್ರೆ ಫ್ಯಾನ್ ಹಾಕೋಬೇಕಾಗಿತ್ತು. ಹಾಳು ಸೊಳ್ಳೆ, ಫ್ಯಾನ್ ಹಾಕಿದ್ರು ಹೋಗಲ್ಲ ಮಾವ, ಅದಕ್ಕೆ. ಫ್ಯಾನ್ ಹಾಕಿದ್ರು ಹೋಗದೆ ಇರೋಂತ ಸೊಳ್ಳೆ ನೀನ್ ಆಚೆ ಹೋದ್ರೆ ಬಿಟ್ಬಿಡುತ್ತಾ? ನನಗ್ ಗೊತ್ತು, ನೀವು ಗಂಡ ಹೆಂಡತಿ ಇಬ್ರು ಜಗಳ ಕಾದಿದ್ದೀರಾ, ಅದಕ್ಕೆ ಈ ನಾಟಕ. ಅಯ್ಯೋ ಹ್ಯಾಗ್ ಹೇಳಿ ಮಾವ? ಏನದು? ಫ್ಯಾಮಿಲಿ ಪ್ಲಾನಿಂಗು. ಹತ್ರ ಮಲ್ಗಿದ್ರೆ ಗೊತ್ತಿಲ್ದೆ ಕೈ ಕಾಲು ಆಡ್ಸ್ಬಿಟ್ರೆ ಮತ್ತೆ ಮುಂದಿನ ವರ್ಷಕ್ಕೆ ನೀವು ನಾಮಕರಣಕ್ಕೆ ಬರ್ಬೇಕಾಗತ್ತೆ. ನಿಮ್ಗೆ ಯಾಕೆ ಪದೇ ಪದೇ ತೊಂದರೆ ಕೊಡೋದು ಅಂತ. ಸುಮ್ನಿರ, ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡ. ಅಡಿ ಅಂದ್ರೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಬೇರೆ ಬೇರೆ ಹೊಸ ಮಾರ್ಗಗಳೆಲ್ಲ ಬಂದಿದೆ. ಅದೆಲ್ಲ ಅವ್ರಿಗೆ ಹಿಡಿಸಲ್ಲ. ಯಾರೋ ಇವನು. ಮಾವ, ನಂಗೆ ಹೊರಗಡೆ ಹೋಗು ಪಾಸ್ಪೋರ್ಟ್ ಕೊಡ್ತೀರಾ? ಹೋಗ್ಲಿ ಬಿಡಿ, ಹಾಳಾಗ್ ಹೋಗು. ಅಯ್ಯೋ, ಅದೇನು ಸಂಸಾರವು, ಏನು ಗಂಡ ಹೆಂಡ್ತಿನೋ. ನಮ್ಮ ಕಾಲದಲ್ಲಿ ನಾವು ರೂಮ್ ಸೇರ್ಕೋಬೇಕು ಅಂತ ಸಾಯ್ತಾ ಏನಿದೆ ಅವನ್ ಮುಂದೆ? ಅಲ್ವೇ? ಈಗ ಮಗು ಹತ್ರ ಏನೇ ಮಾಡ್ತಾಳ ಅವಳು? ಮಗು ಹೆತ್ತೋಳು ಹಾಲು ಕುಡ್ಸಕ್ ಬರಲ್ವೇ? ನೀ ಸುಮ್ನಿರ್ತೀಯಾ? ಎಲ್ಲದಕ್ಕೂ ಮಧ್ಯೆ ಬಾಯ್ ಹಾಕೊಂಡ್ ಬರ್ಬೇಡ. ಪಾಪ ರಾಧಾ ಒಬ್ಳೇ ಮಲಗಿರ್ತಾಳಲ್ಲೇ. ಅಯ್ಯೋ ಪಾಪ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಜೊತೆಲಿ ಇರ್ತೀನಿ. ನನ್ನ ಮಗಳ ಜೊತೆ ನೀನ್ ಇರ್ತೀಯ? ತಪ್ಪೇನು? ಮಗು ಹತ್ರ ಸಹಾಯಕ್ ಬೇಕಾಗತ್ತಲ್ಲ ಅಂತ ಹೇಳ್ದೆ. ಕೆಲಸ ಮಾಡೋನ್ ಕೆಲಸ ಮಾಡಕ್ ಹೋಗ್ತೀನಿ ಅಂದ್ರೆ ತಪ್ಪೆ? ಅಪ್ಪ, ದಯವಿಟ್ಟು ನೀವಿಬ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅವಳ ಜೊತೆಗೆ ನಾ ಹೋಗ್ತೀನಿ. ಅಷ್ಟು ಮಾಡು. ನೀವ್ ಹೋಗ್ತೀರಾ? ಅಯ್ಯೋ, ಈ ಜಾತಕ ತುಂಬಾ ಉತ್ಕೃಷ್ಟವಾದದ್ದು. ತಂದೆನ ಲಕ್ಷಾಧೀಶನಾಗ್ ಮಾಡುತ್ತೆ. ಹೌದು, ತಾತಿನ ಏನ್ ಮಾಡುತ್ತೆ? ಕೋಟ್ಯಾಧೀಶ್ವರನಾಗ್ ಮಾಡುತ್ತೆ. ನಾನು ಆಗರ್ಭ ಶ್ರೀಮಂತ, ನನ್ ಯಾರು ಏನು ಮಾಡ್ಬೇಕಾಗಿಲ್ಲ. ಬೇಕಾದ್ರೆ ಪಾಪರ್ ಮಾಡ್ಬೋದು. ಕಾಲ್ ಮುರ್ಕೊಂಡಿರಾ? ಸುಮ್ಮನೆರಾ? ಯಾಕ್ರಿ ಏನ್ ಮಾತಾಡಿದ್ರು ಹುಚ್ಚಾಗ್ ಮೈ ಮೇಲೆ ಬೀಳ್ತೀರಾ? ಅವ್ರ ಹೆಸರೇ ಬೇರೆ ವೆಂಕಟರಾಮಯ್ಯ ಅಲ್ವೇ? ಮುಟ್ಟಾಳ ಕರಿತಾ ಇದಾರೆ. ಮಗುನ್ ನಾಮಕರಣದ ವಿಷಯಕ್ಕೆ ಬನ್ನಿ. ಸರಿ ಸರಿ, ಈ ನಕ್ಷತ್ರಕ್ಕೆ ಹೆಸರು ಕಾಯಿಂದ ಪ್ರಾರಂಭ ಆಗ್ಬೇಕು. ರೀ, ನಮ್ ತಾತನ ಹೆಸರು ಕಪ್ಪಣ್ಣ ಅಂತ, ಅದನ್ನೇ ಇಟ್ಬಿಡೋಣ. ಕಪ್ಪಣ್ಣ ಅದೊಂದು ಹೆಸರ? ಗಬ್ಬು ಗಬ್ಬು. ಆ ಹೆಸರಿಟ್ರೆ ಜೀವನ ಎಲ್ಲ ಹಪ್ಪಳ ಕಟ್ಕೊಂಡೇ ಇರ್ಬೇಕು. ಪೇಟೆಲೆಲ್ಲ ನಮ್ ತಾತನೇ ದೊಡ್ಡ ಹಪ್ಪಳದ ಅಂಗಡಿ, ಗೊತ್ತಾ? ದೊಡ್ಡ ಅಂಗಡಿ ಆದ್ರೇನೆ ಸಾಯೋವರೆಗೂ ಹಪ್ಪಳ ಕಟ್ಟೋ ತಪ್ಪಲಿಲ್ಲ ನಿಮ್ ತಾತಂಗೆ. ಅದೇ ನಮ್ಮ ತಾತ ಜಮೀನ್ದಾರ್ನಾಗೆ ಸತ್ತ. ಕಪಿನಿಪತಿ, ಅದೇ ಹೆಸರಿಡೋಣ. ಇಡಿ ಆಮೇಲೆಲ್ಲ ಕಪಿ ಕಪಿ ಅಂತ ಕರೀತಾರೆ. ಅಯ್ಯಯ್ಯ, ನಿಮ್ ತಾತ ಅವ್ರ ತಾತನ್ ಜಗಳ ಆಡ್ತೀರಾ? ಒಂದ್ ಕೆಲಸ ಮಾಡೋಣ. ಏನು? ನಮ್ಮ ಅಪ್ಪನ ಹೆಸರು ಇಟ್ಬಿಡೋಣ, ಕಮಲನಾಭ ಅಂತ. ಅದನ್ನೇ ಇಟ್ಬಿಡಿ. ಹೇಳಮ್ಮಕ್ಕೆ. ಯಾಕೆ? ಹೇಳಮ್ಮಕ್ಕೆ. ಅಡಿಗೆ ನನ್ನ ಮಗನ, ನನ್ನ ಮೊಮ್ಮಗನಿಗೆ ಇವರಪ್ಪನ ಹೆಸರು ಇಡ್ಬೇಕಂತೆ. ನನಗಿನ್ನೂ ಅಷ್ಟು ಬುದ್ಧಿ ಕೆಟ್ಟಿಲ್ಲ. ಅಂದ್ರೆ ಸ್ವಲ್ಪ ಕೆಟ್ಟಿದೆ ಅಂತ ಆಯ್ತು. ಹೋಗಿ ಕೆಲಸ ನೋಡೋಗ. ನಿಮಗೆ ಹೇಳಿದ್ದು. ಸರಿ, ನೋಡ್ತೀನಿ. ನಾನು ಮಹೇಶಾನಿ ಮಾವ. ಹೇಗಿದ್ಯಾ ಮಾವ? ಚೆನ್ನಾಗಿದ್ದೀನಪ್ಪ. ನೀ ಏನ್ ಮಾಡ್ತಾ ಇದೀಯ ಅಲ್ಲಿ? ಅದು ರಾಮ್ ಶೆಟ್ಟಿಗೆ 2,000 ರೂಪಾಯಿ ಕೊಟ್ಟಿದ್ಯಲ್ಲ, ಹೋಗ್ಬಿಟ್ಟು ಬಡ್ಡಿ ಸಮೇತ ಅಸಲು ಮಾಡ್ಕೊಂಡ್ ಬಂದ್ಬಿಟ್ಟೆ. ಲೋ ಅದನ್ನ ಬ್ಯಾಂಕ್ ಕಟ್ಬಿಡೋ ಹಾಗೇನೆ. ಆಯ್ತು ಮಾವ. ಆಮೇಲೆ ನಾಳೆ ನನ್ ಮೊಮ್ಮಗನ ನಾಮಕರಣ ಇದೆ ಕಣ, ನೀನ್ ಬಂದ್ಬಿಡು. ಆಯ್ತು ಮಾವ. ನೋಡಮ್ಮ, ಬೇಗ ಕೆಲಸ ಮುಗಿಸ್ಬಿಡಿ. ಶಾಸ್ತ್ರಿಗಳು ಹೇಳಿದ್ದಾರೆ ನಾಳೆ ಗಂಡ ಹೆಂಡತಿ ಒಟ್ಟಿಗೆ ಹಸೆಮಣೆ ಮೇಲೆ ಕೂತ್ಕೋಬೇಕಂತೆ. ಇಬ್ರು ಕೂತ್ಕೋಬೇಕಾ? ಹೌದು. ನಾನೊಬ್ಳೆ ಕೂತ್ಕೊಂಡ್ರಾಗಲ್ವಾ? ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ಶಾಸ್ತ್ರಿಗಳೇ ಹೇಳ್ತಾರೆ. ಶಾಸ್ತ್ರಿಗಳು ಹೇಳಿದ್ದನ್ನ ನಾವು ಕೇಳ್ಬೇಕು. ಅಲ್ಲ, ಹಸೆ ಮಾಡಿ ಮೇಲೆ ಕೂತ್ಕೊಳ್ಳೋದಕ್ಕೆ ನಿನ್ ಗಂಡನ್ಗೇನ್ ದಾಡಿ? ನನ್ಗೇನ್ ದಾಡಿ? ಕೂತ್ಕೊಂಡ್ರೆ ಈಗ್ಲೇ ಕೂತ್ಕೊಂಡ್ಬಿಡ್ತೀನಿ. ಈಗ ಬೇಡ, ಪೂಜೆ ಹೊತ್ತು ಕೂತ್ಕೋ. ರಾಧಾದೇವಿ, ಏನ್ ಮಾಡೋದೀಗ? ನನ್ ಪತಿವ್ರತ ಧರ್ಮಕ್ಕೆ ಚ್ಯುತಿ ಬರೋ ಆಗಿದೆಯಲ್ಲ.
ರೀ ಈಗೇನ್ರಿ ಗತಿ? ರಾಧಾ, ಒಂದ್ ತಪ್ಪು ಮುಚ್ಚೋಕೆ ಇನ್ನೊಂದ್ ತಪ್ಪು ಮಾಡಿದ್ರೆ ಆಯ್ತು. ಈಗೇನು, ನಿನ್ ಪಕ್ಕದಲ್ಲಿ ಶಂಕರು ಹಸೆ ಮನೆ ಮೇಲೆ ಕೂತ್ಕೋಬಾರ್ದು, ಅಷ್ಟೇ ತಾನೆ? ಇಲ್ಲಿಂದ ಬಿದ್ದು ನಿಜವಾಗ್ಲೂ ನನ್ನ ಕೈ ಕಾಲು ಮುರಿದೋಗ್ಬಿಟ್ರೆ? ಮಿಸ್ಟರ್ ಶಂಕರು, ಡೋಂಟ್ ಫರ್ಗೆಟ್ ಯುವರ್ ಗ್ರೇಟ್ ಆರ್ಟಿಸ್ಟ್. ಕೈಲಾಸಂ ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ಲಾಸ್ಟ್ ಮಂತ್ ಗಿರೀಶ್ ಕರ್ನಾಡ್ ನಾಟಕದಲ್ಲಿ ಅದೇ ಮೆಟ್ಲಿಂದ ಉರುಳ್ಕೊಂಡ್ಬಿದ್ದಿಲ್ಲ, ಅದನ್ನ ಮಾಡು. ಪ್ಲೀಸ್ ಶಂಕರ್, ನನ್ಗೋಸ್ಕರ ಈ ಕೆಲಸ ಮಾಡಿ. ಆಗ್ಲಿ. ಪುರಂದರ್ ಬಿಟ್ಲ, ಮಂಜುನಾಥ, ಏನಪ್ಪ ನನ್ ಗತಿ? ದೇವರೇ ಗತಿ. ಎಲ್ಲಿಂದ ಬಿದ್ಯೋ? ಮೇಲ್ಗಡೆ ಹತ್ತಕ್ ಹೋದೆ, ಕಾಲ್ ಜಾರ್ ಕೆಳಗ್ ಬಿದ್ದೆ. ನೀನ್ ಯಾಕಪ್ಪ ಮೇಲ್ ಹತ್ತಕ್ ಹೋದೆ? ಶ್ರೀಕಂಠನ ಕರ್ದ. ನಾನ್ ಮೇಲಕ್ ಬನ್ನಿ ಅಂತ ಕರೆದೆ, ಕಾಲ್ ಜಾರಿ ಕೆಳಗೆ ಅಂತ ಹೇಳಿದೆ. ಇದೇನ್ ಸರ್ ಅನ್ಯಾಯ? ಅಯ್ಯಯ್ಯೋ, ನಾಳೆ ನಾಮಕರಣ ಅಲ್ಲ ರೀ, ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕ್ ಆಗ್ದಾಗ ಮಾಡ್ಕೊಂಡ್ಬಿಟ್ರಲ್ರಿ. ಅಯ್ಯೋ ದೇವ್ರೇ. ಅಯ್ಯೋ ರೀ, ಬೇಗ ಡಾಕ್ಟರ್ ಕರ್ಕೊಂಡ್ ಬನ್ನಿ. ಅಮ್ಮವ್ರೆ, ನಿಮ್ ಕಾಲ್ ಹಿಡಿದಿ. ಅವಳು ಯಾಕೋ ಕಾಲು ಹಿಡಿಬೇಕು? ನೀವೇ ಹಿಡೀರಿ. ಎಲ್ಲ ನನ್ನ ಗ್ರಹಚಾರ. ನಾಳೆ ಹಸೆ ಮನೆ ಗತಿ ಏನಪ್ಪ? ಅಪ್ಪ ಕಂಠ, ಶ್ರೀಕಂಠ. ಯಾವ್ದೋ ಒಂದು ಕಂಠ. ನಿನ್ಗೆ ಯಾರಾದ್ರೂ ಡಾಕ್ಟರ್ ಗೊತ್ತಿದಾರೇನೆಯ? ಓ ಎಸ್, ನಮ್ ನಾಯಿ ಕಾಲ್ ಮುರ್ಕೊಂಡಾಗ ಒಬ್ರು ಪಟ್ಟಿ ಕಟ್ಟಿದ್ರು, ಅವ್ರನ್ನ ಕರೆಸ್ತೀನಿ. ಅವರು ಪಶು ವೈದ್ಯರು. ಓಹೋ, ಇವ್ರಿಗೆ ಶಿಶು ವೈದ್ಯರು ಬೇಕೆ, ಅವ್ರನ್ನೇ ಕರೆಸ್ತೀನಿ. ಹೇಗಪ್ಪ ಇದೆ ಈಗ? ಸಿಸ್ಟರ್, ಫಾಲೋ ಮೀ. ಶ್ರೀಕಂಠ, ಶ್ರೀಕಂಠ, ಬನ್ನಿ ಬನ್ನಿ ಬನ್ನಿ. ಓ, ಎಲ್ಲಿ ಪೇಷಂಟು? ಎಲ್ಲಿ ಪೇಷಂಟು? ಮೇಲೆ. ಹಾ, ನಾ ಬರೋ ಮುಂಚೆನೆ ಮೇಲ್ಕೋಗ್ಬಿಟ್ನ. ಮೇಲೆ ಅಂದ್ರೆ ಮೇಲಿಂದ ಹೋಗ್ತಾ ಇದಾರೆ ಅಂತಲ್ಲ, ಮಹಡಿ ಮೇಲೆ ಇದಾರೆ ಅಂತ. ಬನ್ನಿ ಬನ್ನಿ. ಎಲ್ಲಿ ಪೇಷಂಟು? ನೋಡ, ಈ ಕಾಲ್ ಸೇರಿ ಮಾಡ್ಲಾ, ಈ ಕಾಲ್ ಸೇರಿ ಮಾಡ್ಲಾ, ಈ ಕಾಲ್ ಸೇರಿ ಮಾಡ್ಲಾ, ಈ ಕಾಲ್ ಸೇರಿ ಮಾಡ್ಲಾ? ಯಾವ್ದೋ ಒಂದು ಮಾಡಯ್ಯ. ನಾನು ಟ್ರೀಟ್ಮೆಂಟ್ ಕೊಡ್ಬೇಕು. ಎಲ್ಲರೂ ಕುಡ್ದು. ಸಿಸ್ಟರ್, ಡೋರ್ ದ ಕ್ಲೋಸ್. ಬನ್ನಿ ಅಮ್ಮ. ಅಮ್ಮ, ಸರ್. ಯಜಮಾನ್ರೆ, ಬೇಗ ಹೊರಟೋಗಿ. ಅವ್ರ ಕೋಪ ಬಂದ್ರೆ ಇನ್ನೇನಾದ್ರೂ ಬುಡ್ದಾಕ್ಬಿಡ್ತಾರೆ. ಗೋ ಗೋ. ಬನ್ನಿಯಪ್ಪ, ಬನ್ನಿಯಪ್ಪ. ಮಿಸ್ಟರ್ ರಾಜ, ಇದೇ ನೆವ ಮಾಡ್ಕೊಂಡು ನನ್ನ ಆಸ್ಪತ್ರೆಗೆ ಕಳಿಸ್ಬಿಡ್ತೀರಾ? ಅಲ್ಲಿಂದ ನೇರವಾಗಿ ನಾನು ಮದುವೆ ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ಲೀಸ್. ಆಗಲ್ಲ. ಏ ಕುಳ, ಸುತ್ತ ಬ್ಯಾಂಡೇಜ್ನ. ಆಯ್ತು ಗುರು. ಅಲ್ಲಿ ಬಿಟ್ಬಿಡಿ, ಇಲ್ಲಿ ಬಿಟ್ಬಿಡಿ ಅಂದ್ರೆ ಬ್ಯಾಂಡೇಜ್ ಹಾಕಿ ಕಟ್ಟೋದು. ಕಟ್ಟೋ ಬೇಗ. ಡಾಕ್ಟರ್, ಬನ್ನಿಯಮ್ಮ. ಅಯ್ಯಯ್ಯೋ, ನಮ್ಮ ಅಳಿ ಅಂದ್ರೆ ಇಲ್ಲಿ ಇಲ್ಲಿ ಮುಖನೇ ಕಾಣಿಸ್ತಾ ಇಲ್ವಲ್ಲ, ಉಸಿರಾಟ ಹೇಗೆ? ಬೆಲ್ಟಿ ಹೊಡೆದು ಮಾಡ್ಕೊಂಡ್ರೆ ಮಲ್ಟಿಪಲ್ ಫ್ರಾಕ್ಚರ್. ಇದು ಉಸಿರಾಡೋಕೆ ಜಾಗ ಆಗಲ್ಲ. ಸಾಕು. ಊಟ ಹೇಗ್ ಮಾಡ್ತಾನ್ರಿ? ಬಾಯಲ್ಲಿ ಒಂದ್ ಪನಲ್ ಇಟ್ಟು ಮಜ್ಜಿಗೆ, ಹುಳಿ, ಪಾಯಸ ಎಲ್ಲ ಸುರಿರಿ. ಮಿಸ್ಟರ್ ಶ್ರೀಕಂಠ, Yes, sir. ಪೇಷಂಟ್ ತಕರಾರು ಮಾಡಿದ್ರೆ ನಂಗೆ ಫೋನ್ ಮಾಡಿ. ಅಯ್ಯಯ್ಯೋ, ಈಗ ನಾಮಕರಣಕ್ಕೆ ಹಸೆ ಮನೆ ಮೇಲೆ ಯಾರು ಕೂತ್ಕೊಳ್ತಾರೆ? ನಾನು ನನ್ನ ಹೆಂಡತಿ ಕೂತ್ಕೋತೀವಿ. ಆ ಆಸೆ ಮಾತ್ರ ಇಟ್ಕೋಬೇಡಿ. ಯಾಕೆ? ನಿಮ್ ಅಳಿಯಂದ್ರೆ ಹೇಳಿದ್ರು, ಅವ್ರ ತಂದೆ ಬರ್ತಾರಂತೆ. ಓಹೋ, ಹುಡುಗನ್ ತಂದೆ, ಅದು ಒಳ್ಳೇದೆ. ಓಂ ಗಣಪತಿ ನಮಃ, ಕೇಶವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ದಾಮೋದರಾಯ ನಮಃ, ಅಪ್ರದ್ಯುಮ್ನಾಯ ನಮಃ, ನಮಸ್ಕಾರ. ಹಾಯ್ ರಾಧಾ. ಅಚ್ಯುತಾಯ ನಮಃ. ಏನೇ ವಸುಮತಿ, ನೀನು ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ? ಐ ಆಮ್ ಸಾರಿ ಕಣೆ. ನನ್ನಿಂದ ಲೇಟ್ ಆಯ್ತಮ್ಮ. ಅಪರೂಪಕ್ಕೆ ಸ್ನೇಹಿತರು ಡೆಲ್ಲಿಯಿಂದ ಬಂದಿದ್ರು. ಇಟ್ಸ್ ಓಕೆ ಅಂಕಲ್. ಅದ್ ಸರಿ, ಎಲ್ಲೇ ನಿಮ್ ಯಜಮಾನ್ರು? ನಾನು ಅವ್ರನ್ನ ಎದುರು ನೋಡ್ತಾ ಇದ್ದೀನಿ, ಇನ್ನೂ ಬರ್ಲೇ ಇಲ್ಲ. ಸಾರಿ ಸಾರಿ ಸಾರಿ. ಸುಂದರವಾದ ಹೆಂಗಸು ಎದುರು ನಿಂತಿದ್ರೆ ನನಗೆ ಕಣ್ಣೇ ಕಾಣಿಸಲ್ಲ. ನೀವಾ? ಅಯ್ಯೋ, ಬನ್ನಿ. ನಾನು ಈಗ ನಿನ್ ಮಾವ. ಬಿಡು ಕೈನ. ಎಲ್ಲಿ ನಿಮ್ಮ ಅಪ್ಪ? ಅಪ್ಪ, ಅಪ್ಪ, ನೋಡಿ ಯಾರು ಬಂದಿದ್ದಾರೆ. ಯಾರಮ್ಮ? ಗೊತ್ತಾಗ್ಲಿಲ್ವಾ? ನಮ್ಮ ಮಾವನವರು
ರಾಜನ್ ತಂದೆಪ್ಪ. ನಮಸ್ಕಾರ. 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 ಏನೇ ಕೋಲಲ್ಲೇ ಮಾತಾಡಿಸ್ತಾರೆ? ಅದು ನನ್ನ ಅಭ್ಯಾಸ. ಓಹೋ. ನಿಮಗೆ ಶ್ರೀಕಂಠ ಅಂತ ಇನ್ನೊಬ್ಬ ಮಗ ಇದ್ದಾನ? ಯಾಕೆ? ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಅಡಿಗೆವನಿದ್ದ. ಅವನಿಗೂ ನಿಮಗೂ ತುಂಬಾ ಹೋಲಿಕೆ ಇದೆ. ರಾಧಾ, ನಾನು ಆಸ್ಟ್ರೇಲಿಯಾ, ಟ್ಯಾಸ್ಮೇನಿಯಾ, ಸೈಬೇರಿಯಾ, ಮಲೇರಿಯಾ ದೇಶಗಳೆಲ್ಲ ಸುತ್ತಿದ್ದೀನಿ. ನಿಮ್ಮ ಅಪ್ಪನ ತರ ಮುಟ್ಟಾಳನ್ನು ನೋಡಿಲ್ಲ. ನನ್ ಮುಖ ಅಡಿಗೆವನಿದ್ದಾಗಿದ್ಯಾ? ನಿನ್ ಮುಖ ಹೇಗಿದೆ ಗೊತ್ತಾ? ಹಾಗಿದೆ. ನಮ್ಮ ಮನೆ ಮುಂದ್ಗಡೆ ಕೂತ್ಕೊಳ್ಳೋ ಮಾಚನ್ ತರ ಇದೆ. ಯಾರದು ಮಾಚ? ಚಪ್ಲಿ ಹೊಲಿಯೋನು. ನನ್ನ ಚಪ್ಲಿ ಹೊಲಿಯೋನ್ಗೆ ಹೋಲಿಸ್ತೀರಾ? ನನಗೊಂದು ಆಶ್ಚರ್ಯ, ನಿನ್ನಂತ ಕುರೂಪಿಯ ತಂದೆಗೆ ಇಷ್ಟು ಮುದ್ದಾದ ಮಗಳು ಹೇಗೆ ಅಂತ. ಆಹಾ, ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಹೌದು, ನಾನು ನಿಮ್ಮನ್ನೆಲ್ಲೋ ನೋಡ್ದಾಗಿದ್ಯಲ್ಲ. ನಾನು ಅಷ್ಟೇ, ನಿಮ್ಮನ್ನ ಸೆಂಟ್ರಲ್ ಜೈಲಲ್ಲಿ ನೋಡ್ದಾಗಿದ್ಯಲ್ಲ. ಆ ಕತೆ ನಿಮ್ಮನ್ನಲ್ಲ, ನೀವು ನನ್ ಬೀಗರು, ನಮ್ಮನೆ ದೇವರಿದ್ದ ಹಾಗೆ. ಮುದ್ದು ಹುಡುಗಿಯ ಪೆದ್ದ ತಂದೆ. ಅಯ್ಯೋ, ಎಲ್ಲಮ್ಮ ನಿನ್ ಗಂಡ ಆ ಕತ್ತೆ? ಅಯ್ಯಯ್ಯೋ, ಅವ್ರು ಮಾಡಿಂದ ಬಿದ್ದು ತುಂಬಾ ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ತಾನೆ? ಅಷ್ಟೇ ಅಂತಿರಲ್ಲ, ತುಂಬಾ ಪೆಟ್ಟಾಗಿದೆ. ಐ ಡೋಂಟ್ ಕೇರ್. ಜಲಿಯನ್ ವಾಲಾ ಬಾಗಲಿರೋ ಜ್ಯೋತಿಷಿ ಹೇಳಿದಾನೆ ನನ್ ಮಗನಿಗೆ 100 ವರ್ಷ ಆಯ್ಸು ಅಂತ. ಬೇಕಾದ್ರೆ ನೀವು ಒಂದ್ ತಲೆ ಮೇಲೆ ಬ್ಯೂಗಳು ರಾಕ್ನೇ ಎತ್ತಾಕಿ. ಐ ಡೋಂಟ್ ಕೇರ್. ರಾಧಾ, ನಡಿ. ಎಲ್ಲಿಗೆ? ನನ್ ಮಗನ್ ನೋಡಕ್ಕೆ. ರೀ, ನಿಮ್ ತಂದೆ ಬರ್ತಾ ಇದಾರೆ. ತಂದೆ ಅಂದ್ರೆ ನಿಜವಾದ ತಂದೆ ಅಲ್ಲ ರೀ. ನಿಜವಾದ ತಂದೆ ಅಲ್ವಾ? ಓ ರಾಜಾ, ನನ್ನ ಮಗನೇ, ಏನೋ ಇದು ನಿನ್ ಗತಿ? ಚಿಕ್ಕ ಚಿಕ್ಕ ಹುಡುಗರೆಲ್ಲ 15 ದಿವಸದಲ್ಲಿ ಈಜೋದನ್ನ ಕಲ್ತ್ಕೊಂಡು ಮೀನಿಗಿನ್ನ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ. ನೀನು ಕತ್ತೆ ನನ್ನ ಮಗನೇ, 22 ವರ್ಷದಿಂದ ನಡೆಯೋದು ಪ್ರಾಕ್ಟೀಸ್ ಮಾಡಿದ್ರು ಮುಗ್ಗುರ್ಸ್ ಬಿದ್ದಿದ್ಯಾ. ಅಯ್ಯೋ ರಾಧಾ, ಮೈಯೆಲ್ಲಾ ಬ್ಯಾಂಡೇಜು ಕಣೆ. ಪಾಪ, ಮುಖದ ಮೇಲೆ ಇರೋದಾದ್ರೆ ತೆಗೆದ್ಬಿಡಿ. ನಾಳೆ ನನ್ನ ಮಗನಿಗೆ ಏನಾದ್ರು ಸೆಪ್ಟಿಕ್ ಆದ್ರೆ ನಿಮ್ ತಾತ ಬರ್ತಾನ. ಓ, ನಿಮ್ ತಾತ ಬರ್ತಾನೆ ಕ್ಯೂರ್ ಮಾಡಕ್ಕೆ. ನೋ ಬಡಿ ಶುಡ್ ಸ್ಟೇ ಹಿಯರ್. ನನ್ನ ಮಗ ರೆಸ್ಟ್ ತಗೋಬೇಕು. ಎಲ್ಲ ಹೋಗಿ, ಕಮಾನ್ ಕಮಾನ್, ಗೋ ಫಾಸ್ಟ್. ನಡಿಯ ಬೇಗ ನಾಯಿ ತರ ಬೊಗಳ್ತಾರೆ. ಮಗನೇ, ಸಿನಿಮಾ ತೋರಿಸ್ತೀನಿ ಅಂತ ಮರ ಹತ್ತಿಸ್ತೀಯಾ? ಅದಕ್ಕೆ ದೇವ್ರನ್ನ ಮಂಚ ಹಚ್ಚಿತ್ತು. ಸಾರಿ